ಸ್ವಾಮಿ ವಿವೇಕಾನಂದ ಅವರು 10ನೇ ಚಾಮರಾಜರಿಗೆ ಒಂದು ಪತ್ರ ಬರೀತಾರೆ. ನಾನು ಯಾಕೆ ಬರಬೇಕು ಮೈಸೂರಿಗೆ ಒಂದು ಪ್ರಶ್ನೆ ಆಗ್ತಾರೆ ಅವರು. ನಿಮ್ಮ ರಾಜಾತಿಥ್ಯವನ್ನ ಸ್ವೀಕಾರ ಮಾಡಲು ಬರಬೇಕಾ, ನಿಮ್ಮ ವೈಭವವನ್ನು ನೋಡಕ್ ಬರಬೇಕಾ, ನಿಮ್ಮ ಅರಮನೆ ಸಿಂಹಾಸನ ನೋಡಕ್ ಬರಬೇಕಾ, ಅಥವಾ ನಿಮ್ಮ ನಾಡಿನಲ್ಲಿ ದಟ್ಟ ದರಿದ್ರಿಗೆ ಏನೆಲ್ಲ ಸೌಲಭ್ಯ ಕೊಟ್ಟಿದ್ದೀನಿ ನೋಡಕ್ ಬರ್ಬೇಕಾ ನಾನು ಅಂತ ಪ್ರಶ್ನೆ ಬರೀತಾರೆ. ಅಶೋಕಪುರಂನ ಗರಡಿ ಮನೆಯಲ್ಲಿ ಅವರು ಕುಸ್ತಿ ಆಡ್ತಾರೆ ದಲಿತರ ಜೊತೆ. ಸ್ವಾಮಿ ವಿವೇಕಾನಂದ ಅವರು ದೇಹದಾಢ್ಯ ಎಲ್ಲ ಗಟ್ಟಿಯಾಗಿದ್ರು. ಶುಗರ್ ಬಂದು ಅವ್ರನ್ನ ಲಾಸ್ಟ್ಲಿ ಅವ್ರನ್ನ ಮಲಗಿಸ್ಬಿಡ್ತು ಅವ್ರನ್ನ. ಅಂಬೇಡ್ಕರ್ ಅಂತಿಮದ ಅದರಿಂದಾನೆ. ಅವರು ರಾಜ ಮಾಡಿದಂಥ ಸೇವೆಯನ್ನು ನೆನಪುಕೊಳ್ಳಲು ಜನಪದರು ಕೊಟ್ಟಂತ ಬಿರುದು ನಾಲ್ವಡಿ ಭೂಪ, ಮನೆ ಮನೆ ದೀಪ. ಶಿಕ್ಷಣ ಕೊಟ್ಟೋದಕ್ಕಾಗಿ, ಆಸ್ಪತ್ರೆಗಳು ಕಟ್ಟಿಸ್ಕೊಟ್ಟೋದಕ್ಕಾಗಿ, ಕೆರೆ ಕಟ್ಟೆಗಳು ಕಟ್ಟಿಸ್ಕೊಟ್ಟೋದಕ್ಕಾಗಿ, ಜಾತ್ರೆ ಹಬ್ಬ ಉತ್ಸವಗಳು ಬಂದು ಜನರು ಎಲ್ಲರೂ ಸಮಾನವಾಗಿ ಕಂಡೋದಕ್ಕಾಗಿ, ಬಹುಮುಖ್ಯ ಶಿಕ್ಷಣ ಕ್ರಾಂತಿ ಮಾಡೋದಕ್ಕಾಗಿ ಅವನ್ನ ಮನೆ ಮನೆ ದೀಪ. ಅದರಿಂದ ನಾಲ್ವಡಿ, ಶಾಹು ಮಹಾರಾಜ, ಅಂಬೇಡ್ಕರ್, ಬಸವಣ್ಣ, ಬುದ್ಧ ಜನರ ನಾಯಕರು. ಈಗ ಶಂಕರ ರಾಮಾನುಜ ಮಧ್ವ ಧಾರ್ಮಿಕ ನಾಯಕರು. ಅವ್ರು ಧರ್ಮ ಪ್ರತಿಪಾದನೆ ಮಾಡೋದು ಜನಸಾಮಾನ್ಯ ಬರಲೇ ಇಲ್ಲ ಅವರು. ನನಗೆ ಎಲ್ಲ ಭಾರತದ ಸಾಂಪ್ರದಾಯಿಕ ಹಬ್ಬಗಳು, RHಗಳು, CLಗಳು, ಯಾವ್ಯಾವ ಹಬ್ಬ ಯಾಕೆ ಬರ್ತದೆ, ಯಾವ ಅಮಾವಾಸ್ಯೆಗೆ ಏನು ಹಬ್ಬ ಬರ್ತದೆ, ಯಾವ ಹುಣ್ಣಿಮೆಗೆ ಯಾವ ಹಬ್ಬ ಬರ್ತದೆ, ಎಲ್ಲವೂ ಕರೆಕ್ಟ್ ಡೇಟ್ ಆಫ್ ಬರ್ತ್ ಗೊತ್ತು. 75 ವರ್ಷದ ಹಿಂದೆ ಬಂದಂತ ಸಂವಿಧಾನದ ಒಂದೇ ಒಂದು ಆರ್ಟಿಕಲ್ ಗೊತ್ತಿಲ್ಲ ನನಗೆ. ನಮ್ಮ ದೇಶಕ್ಕೆ ಬೇಕಾದ್ದು ಈ ಹಬ್ಬಗಳ ಡೇಟ್ ಆಫ್ ಬರ್ತು, ಸಂವಿಧಾನದ ಡೇಟ್ ಆಫ್ ಬರ್ತು. ಮತ್ತೆ ಸ್ವಾಮಿ ವಿವೇಕಾನಂದ ಬಗ್ಗೆ ಒಂದು ವಿಶ್ಲೇಷಣಾತ್ಮಕ ಕೃತಿ ಸರ್ ಇದು. ನಾವು ಕಂಡ ಸ್ವಾಮಿ ವಿವೇಕಾನಂದ ಇದು ಯಾಕಂದ್ರೆ ಪೇಪರ್ ಹಿಂಗೆ ಅಂತ ಅಂಟಿಸ್ಬಿಟ್ಟಿದ್ದೀನಿ ಇಲ್ಲಿ. ಇದು ಸ್ವಾಮಿ ವಿವೇಕಾನಂದ ಹೇಗೆ ಡಿಫ್ರೆಂಟ್ ಆಗಿ ಕಾಣ್ತಾರೆ. ಮೈಸೂರು ಒಡೆಯರಿಗೆ ಸ್ವಾಮಿ ವಿವೇಕಾನಂದ ಪ್ರೇರಣೆ ಏನು, ಶಾಹು ಮಹಾರಾಜರಿಗೆ ಸ್ವಾಮಿ ವಿವೇಕಾನಂದ ಪ್ರೇರಣೆ ಏನು, ದಕ್ಷಿಣ ಭಾರತ ಅಥವಾ ಮೈಸೂರು ಭಾಗದಲ್ಲಿ ದಲಿತರಿಗೆ ಶಿಕ್ಷಣ ಪಡೆಯಲು ಸ್ವಾಮಿ ವಿವೇಕಾನಂದ ಅವರ ಕೊಡುಗೆ ಏನು. ಮತ್ತೆ ಈಗ 10ನೇ ಚಾಮರಾಜ ಒಡೆಯರು ಮಹಾರಾಜರಾಗಿರ್ತಾರೆ ಮೈಸೂರಿನಲ್ಲಿ 1881ರಿಂದ 1894ರವರೆಗೆ. 10ನೇ ಚಾಮರಾಜ ಒಡೆಯರು ಬ್ರಿಟಿಷರ ಅವಧಿ ಮುಗಿದು 1830ರಿಂದ 1881ರವರೆಗೆ 50 ವರ್ಷ ಬ್ರಿಟಿಷರ ನೇರ ಕಮಿಷನ್ ಆಳ್ವಿಕೆ ಮಾಡ್ತಾರೆ ಮೈಸೂರನ್ನ. 50 ವರ್ಷ ಆದ್ಮೇಲೆ ಮತ್ತೆ ಮೈಸೂರು ವಂಶಸ್ಥರು ರಾಜ್ಯ ಕೊಡ್ತಾರೆ. ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಮುಮ್ಮಡಿ ಸತ್ತೋಗ್ತಾರೆ. ಅವ್ರ ಮಗ 10ನೇ ಚಾಮರಾಜ ಒಡೆಯರಿಗೆ ಒಂದಷ್ಟು ಬ್ರಿಟಿಷ್ ಆಳ್ವಿಕೆ ಕಾಲದಲ್ಲಿ ಇಂಗ್ಲಿಷ್ ಶಿಕ್ಷಣ ಸಿಕ್ಕಿರುತ್ತೆ ಅವ್ರಿಗೆ. ಕಮಿಷನ್ ಆಳ್ವಿಕೆ ಮಾಡ್ತಿರ್ತಾರಲ್ಲ, ಎಸ್, ಆ ಆಳ್ವಿಕೆ ಮಾಡ್ಬೇಕಾದ್ರೆ ಮಹಾರಾಜ ಕಲೆ ಸ್ಥಾಪನೆ ಆಗೋದು. ಬ್ರಿಟಿಷ್ ಆಳ್ವಿಕೆ ಮಾಡಬೇಕಂದ್ರೆ ಮಹಾರಾಜ ಕಾಲೇಜ್ 1850 ಸ್ಥಾಪನೆ ಆಗೋದು. 850ರಲ್ಲಿ ಆ ಕಾಲೇಜ್ ಪ್ರಿನ್ಸ್ಲಿ ಕಾಲೇಜ್ ಅಂತ ಕರೆಯೋದನ್ನ. ಪ್ರಿನ್ಸ್ಲಿ ಕಾಲೇಜ್ ಮಹಾರಾಜ ಕಾಲೇಜ್. ಎಸ್, ಅದನ್ನ ಆ ಕಾಲೇಜ್ನಲ್ಲಿ ಅವ್ರಿಗೆ ಶಿಕ್ಷಣಕ್ಕಾಗಿ ಒಂದು ಒಳ್ಳೆ ಶಿಕ್ಷಣ ಕೊಡುತ್ತೆ. ಇದ್ರೇನು ಪ್ಲಸ್ ಪಾಯಿಂಟ್ ಅಂತಂದ್ರೆ 10ನೇ ಚಾಮರಾಜ ಒಡೆಯರ್ ಮೈಸೂರು ಸಂಸ್ಥಾನದಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನು ಪಡೆದು ರಾಜ ಆದಂತ ರಾಜ. ಇಂಗ್ಲಿಷ್ ಶಿಕ್ಷಣ ಅಂತ ನಾವು ಅದು ಒತ್ತಿ ಹೇಳ್ತಿಲ್ಲ. ಆಳ್ವಿಕೆ ಮಾಡುವಂತ ಬ್ರಿಟಿಷ್ ಜೊತೆ ನೇರವಾಗಿ ಸಂಭಾಷಣೆ ಮಾಡುವಂತ ಶಕ್ತಿ ಇದ್ದದ್ದು ಅವ್ರಿಗೆ. ಇನ್ನೊಬ್ರು PA ಕರ್ಕೊಂಡು ಹೋಗ್ಬೇಕಾಗಿತ್ತು, ತರ್ಜುಮೆ ಮಾಡ್ಬೇಕಾಗಿತ್ತು. ಎಸ್, ಇವರು ಇಂಗ್ಲಿಷ್ ಶಿಕ್ಷಣ ಪಡೆದಿರಲ್ಲ, ಅದು ನೇರವಾಗಿ ಇವ್ರು ಮಾತಾಡ್ಬೋದಾಗಿತ್ತು. ಹಾಗಾಗಿ ಇವರು 881ರಲ್ಲಿ ಇವ್ರಿಗೆ ಅಧಿಕಾರ ಕೊಟ್ಟ ಮೇಲೆ, ಇವ್ರು ರಾಜರಾದ್ಮೇಲೆ ಮಡ್ರಾಸ್ ಪ್ರೆಸಿಡೆನ್ಸಿ ನಮ್ಗೆ ಸೇರಿದ್ದಾದ್ರಿಂದ, ಮೈಸೂರು ಸಹ ಮಡ್ರಾಸ್ ಪ್ರೆಸಿಡೆನ್ಸಿ ಭಾಗವಾದ್ರಿಂದ ಮಡ್ರಾಸ್ಗೆ ಪ್ರೆಸಿಡೆನ್ಸಿ ಜೊತೆ ಹೋಗಿ ಮಾತಾಡಬೇಕಾಗಿತ್ತು, ಕಾನೂನುಗಳು ತರಬೇಕಾಗಿತ್ತು, ನಿಯಮ ತರಬೇಕಾಗಿತ್ತು. ನಮ್ಮ ಹೆಡ್ ಆಫೀಸ್ ಇವತ್ತು ಡೆಲ್ಲಿ ಹೇಗೆ ನಮ್ಗೆ ರಾಜಧಾನಿಯೋ ಹಂಗೆ ಕಲ್ಕತ್ತಾ ನಮ್ಮ ರಾಜಧಾನಿ ಅವತ್ತು. ಇಡೀ ಬ್ರಿಟಿಷರಿಗೆ ಈಸ್ಟ್ ಇಂಡಿಯಾ ಕಂಪನಿ ಅಂದರೆ ಅದು ಕಲ್ಕತ್ತಾದಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಂಗ್, ಕಬ್ಬನ್, ಕರ್ಜನ್ ಎಲ್ಲ. ಹಾಗಾಗಿ 1881ರಲ್ಲಿ ಕಬ್ಬನ್ ಅವರಿದ್ದಾಗ, ಇಲ್ಲ ಲಾರ್ಡ್ ವೆಲ್ಲಿಂಗ್ ಇದ್ದಾಗ ಇವರು ಕಲ್ಕತ್ತಾಗೆ ಹೋಗ್ತಿದ್ರು ತಮ್ಮ ಕೆಲವು ಅಪ್ರೂವ್ ಮಾಡ್ಕೊಳಕ್ಕೆಲ್ಲ. ಅಲ್ಲೇ ಸತ್ತೋದ್ದವರು 1894ರಲ್ಲಿ ಕಲ್ಕತ್ತಾ ಸತ್ತೋಗ್ತಾರೆ. ಎಸ್, ಹೌದೌದು, ಕಲ್ಕತ್ತಾ ಇರೋದು ಅವ್ರದ್ದು, ಅಲ್ಲೇ ಇರೋದು. ಕಲ್ಕತ್ತಲ್ಲೇ ಇವ್ರದ್ದು 10ನೇ ಚಾಮರಾಜ ಒಡೆಯರ್ದು ಕಲ್ಕತ್ತಾ ಸಮಾಧಿ ಇರೋದು. ಅಲ್ಲಿ ಅವ್ರಿಗೆ ಫ್ಲಿಂಜು ರೋಗ ಅಂತ ಇವತ್ತಿನ ನೀವು ಕಾಲರಾ, ಪ್ಲೇಗು ಅಂತ ಹೇಳ್ತೀವಲ್ಲ, ಆ ಥರ ಬಂದು ಪಾಪ ಅಲ್ಲಿ ನಿಧನರಾಗ್ತಾರೆ. ಅವರು 1893ರಲ್ಲಿ ಚಿಕಾಗೋದಲ್ಲಿ ಸ್ವಾಮಿ ವಿವೇಕಾನಂದ ವಿಶ್ವ ಹಿಂದೂ ಧರ್ಮ ಸಮ್ಮೇಳನದಲ್ಲಿ ಭಾಷಣ ಮಾಡಲು ಹಣಕಾಸು ಸಹಾಯ ಮಾಡಿ ಕಳಿಸ್ಕೊಟ್ಟಂಥ ಪ್ರಥಮ, ಅದರಲ್ಲಿ ಕ್ಷತ್ರಿಯ ಮಹಾರಾಜರು ಮತ್ತು ಶಾಹು ಮಹಾರಾಜರು ಬಂದ್ರು ಅತಿ ಹೆಚ್ಚು ಹಣವನ್ನು ಕೊಟ್ಟು ಹೋಗಲೇಬೇಕು ಅಂತ ಕಳಿಸ್ಕೊಟ್ಟದ್ದು 10ನೇ ಚಾಮರಾಜ ಒಡೆಯರವರು ಸ್ವಾಮಿ ವಿವೇಕಾನಂದ ಅವ್ರಿಗೆ. ಸ್ವಾಮಿ ವಿವೇಕಾನಂದ ಹೆಂಗ್ ಪರಿಚಯ ಅಂತಂದ್ರೆ, ಇವರು ಇಂಗ್ಲಿಷ್ ಗೊತ್ತಿದ್ರಿಂದ, ಇಂಗ್ಲಿಷ್ ಮತ್ತೆ ಹೇಳ್ತೀನಿ ನಿಮಗೆ, ಇವರು ಕಲ್ಕತ್ತಾ ಹೋಗ್ತಾ ಇದ್ರು.
1809 ಸಂದರ್ಭದಲ್ಲಿ ಕಲ್ಕತ್ತಾ ಹೋಗಿಲ್ಲ, ಸಾರಿ 884, 85, 86, 87 ಕಲ್ಕತ್ತಾ ಹೋಗ್ತಾ ಇದ್ರು. ಆ ಟೈಮ್ ಸ್ವಾಮಿ ವಿವೇಕಾನಂದ ಪೀಕಲ್ಲಿದ್ದ ಸಂದರ್ಭ. ರಾಮಕೃಷ್ಣ ಆಶ್ರಮದಲ್ಲಿ, ಕಾಳಿ ನದಿಯ ದಂಡೆಯಲ್ಲಿ, ಬೇಲೂರು ಮಠದಲ್ಲಿ ರಾಮಕೃಷ್ಣ ಪರಮಹಂಸರ ಮಠವನ್ನು ಸ್ಥಾಪನೆ ಮಾಡಿ ವಿಶ್ವ ಸ್ವಾಮಿ ವಿವೇಕಾನಂದ ದೊಡ್ಡ ವ್ಯಕ್ತಿಯಾಗಿದ್ದ ಕಾಲಘಟ್ಟ. ಆ ಟೈಮ್ಲಿ ಇವರು ಸ್ವಾಮಿ ವಿವೇಕಾನಂದ ಜೊತೆ ಹೋದಾಗ ಸೆಕೆಂಡ್ ಮ್ಯಾನ್ ಜೊತೆ ಮಾತಾಡ್ತಿರಲಿಲ್ಲ, ನೇರವಾಗಿ ಮಾತಾಡ್ತಾರೆ ಇಂಗ್ಲೀಷ್ನಲ್ಲಿ. ಅದರಿಂದ ಅವರ ಚಿಂತನೆ ಇವ್ರ ಚಿಂತನೆ ತುಂಬ ಹತ್ರ ಆಯಿತು. ಪತ್ರ ವ್ಯವಹಾರಗಳಾಯಿತು. ಸ್ವಾಮಿ ವಿವೇಕಾನಂದ ಇವ್ರಿಗೂ ಇಲ್ಲಾಂದ್ರೆ ಒಂದು 50-60 ಪತ್ರಗಳಿವೆ. ವಿವೇಕಾನಂದರಿಗೂ ಹೌದು, ಮತ್ತೆ ದೊಡ್ಡದಲ್ಲ ನಿಮಗೆ. ಆಗಿದೆ 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 ಆಗಿದೆ. ಒಂದು ನಿಮಿಷ, ಒಂದೇ ನಿಮಿಷ, ಇಲ್ಲಿ ಬನ್ನಿ ನೋಡಿ. ಇದು ಸ್ವಾಮಿ ವಿವೇಕಾನಂದವರ ಪತ್ರಗಳಿವೆಲ್ಲ, ಇಷ್ಟು ಪುಸ್ತಕಗಳಿವೆ. ಸ್ವಾಮಿ ವಿವೇಕಾನಂದವ್ರ ಕೃತಿಗಳು. ಇಲ್ಲಿ ಒಂದು ಪತ್ರಗಳು ಅಂತ ಇದೆ, ಒಂದು ಪುಸ್ತಕ ಸಿಗುತ್ತೆ ನಿಮಗೆ, ಪತ್ರಗಳು ಅಂತ ಸಿಗುತ್ತೆ ನಿಮಗೆ. ಕೃತಿ ಶ್ರೇಣಿ ಪತ್ರಗಳು ಅಂತಲೇ ಸಿಗುತ್ತೆ ನಿಮಗೆ. ಇಲ್ಲಿ ನೋಡಿ ಪತ್ರಮಾಲೆ. ಇಲ್ಲಿ ಯಾರ್ಯಾರು ಪತ್ರ, ಇಲ್ಲಿ ನೋಡಿ ಮೊದಲ ಮಾತು ಜಯಚಾಮರಾಜೇಂದ್ರ ಒಡೆಯರಿಗೆ ಬರೆದಿರೋ ಪತ್ರಗಳು ಸಿಗ್ತವೆ. ಒಂದು ನಿಮಿಷ ಸರ್. ವಿವಿಧ ರಾಜ ಮಹಾರಾಜರಿಗೆ ಎಲ್ರಿಗೂ ಬರೆದ ಪತ್ರಗಳು, ದೇಶ ವಿದೇಶ ಪತ್ರಗಳು ಎಲ್ಲ. ಅದರಲ್ಲಿ ಸ್ವಾಮಿ ವಿವೇಕಾನಂದ ಅವರು ನಮ್ಮ ಹತ್ತನೇ ಚಾಮರಾಜರಿಗೆ ಒಂದು ಪತ್ರ ಬರೀತಾರೆ. ಸರ್, ನೀವು ಬರಲೇಬೇಕು, ನಮ್ಮ ಸಂಸ್ಥಾನಕ್ಕೆ ನೀವು ಆಗಮಿಸಲೇಬೇಕು ಅಂತ ಇವ್ರು ಕೇಳ್ಕೊತಾರೆ. ನಾನು ಯಾಕೆ ಬರಬೇಕು ಮೈಸೂರಿಗೆ ಒಂದು ಪ್ರಶ್ನೆ ಆಗ್ತಾರೆ ಅವರು. ನಿಮ್ಮ ರಾಜಾತಿಥ್ಯವನ್ನು ಸ್ವೀಕಾರ ಮಾಡಲು ಬರಬೇಕಾ, ನಿಮ್ಮ ವೈಭವವನ್ನು ನೋಡೋಕೆ ಬರಬೇಕಾ, ನಿಮ್ಮ ಅರಮನೆಯ ಸಿಂಹಾಸನ ನೋಡೋಕೆ ಬರಬೇಕಾ, ಅಥವಾ ನಿಮ್ಮ ನಾಡಿನಲ್ಲಿ ದಟ್ಟ ದರಿದ್ರಿಗೆ ಚಾಂಡಾಳರಿಗೆ ಏನೆಲ್ಲ ಸೌಲಭ್ಯ ಕೊಟ್ಟಿದ್ದೀನಿ ನೋಡೋಕೆ ಬರಬೇಕಾ ನಾನು ಅಂತ ಪ್ರಶ್ನೆ ಬರೀತಾರೆ. ಏನು ಸೌಲಭ್ಯ ಮಾಡಿದ್ದೀರಿ ಅಂತ ನೋಡೋಕೆ ಬರಬೇಕಂದಾಗ 10ನೇ ಚಾಮರಾಜ ಒಡೆಯರ್ ಪರಿವರ್ತನೆ ಆಗ್ತಾರೆ. ಇಲ್ಲ, ನೀವು ಬರಲೇಬೇಕು ಅಂತ ಅವ್ರು ಆಹ್ವಾನಿಸಿ, ಅವರು ಮೈಸೂರಿನ ದೊಡ್ಡೊಲಿಗೇರಿ, ಚಿಕ್ಕೋಲಿಗೇರಿ ಅಂತ ಕರೆಸ್ಕೊಳ್ಳುವಂಥ, ಇವತ್ತಿನ ದೊಡ್ಡೊಲಿಗೇರಿ ಮೀನ್ಸ್ ಅಶೋಕಪುರಂ, ಚಿಕ್ಕೋಲಿಗೇರಿ ಅಂತ ಕರೆಸ್ಕೊಳ್ಳುವಂಥ ಗಾಂಧಿನಗರ ಮತ್ತು ಬೇರೆ ಕಡೆ ವಲೀಯರು, ಮಾದಿಗರು, ಅಸ್ಪೃಶ್ಯರು ವಾಸ ಮಾಡುವ ಸ್ಥಳಗಳಿಗೆ ಹೋಗಿ ಅವರು ನೀಟ್ ಮಾಡಿಸಿ ಗರಡಿ ಮನೆಗಳನ್ನ ತೆಗಿತಾರೆ. ಗರಡಿ ಮನೆಗಳನ್ನ ಶೃಂಗಾರ ಮಾಡ್ತಾರೆ. ಗರಡಿ ಅವಾಗ ಅದೇ ತಾನೆ, ಕುಸ್ತಿ ಆಡೋದು, ಗರಡಿ ಆಡೋದು, ಅವ್ರಿಗೆಲ್ಲ ಶೃಂಗಾರ ಮಾಡಿಸಿ ಎಲ್ಲ ಮಾಡಿ ತೋರಣ ಕಟ್ಟಿ ಪಂಚಮ ಶಾಲೆಯ ಕಾನ್ಸೆಪ್ಟ್ ತಗೊಬರ್ತಾರೆ. ಪಂಚಮ ಶಾಲೆ ಅಂತಂದರೆ ಶಿಕ್ಷಣಕ್ಕೆ ಇವ್ರಿಗೆ ಒತ್ತು ಕೊಡಬೇಕು, ಇವ್ರಿಗೆ ಶಿಕ್ಷಣ ಕಲಿಸ್ಬೇಕು ಅಂತ. ಪಂಚಮರು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ವರ್ಣದ ಆಚೆ ಇರುವ ವರ್ಗವನ್ನೇ ಪಂಚಮ ಅಂತ ಕರೆಯೋದು. ನೀವು ಆರಂಭಕ್ಕೆ ಕೇಳಿದ್ರೆ ನೀವು ಧರ್ಮದ ಇರಲ್ವಾ ಅಂತ, ಅದಕ್ಕೆ ಉತ್ತರ ಸಿಗ್ತದೆ ನಿಮ್ಗೆ. ಈಗ ಪಂಚಮ ಅಂತಂದ್ರೆ ಇವರು ವರ್ಣಾಶ್ರಮ ಪದ್ಧತಿ ಆಚೆ ಇರುವವರು, ಇದು ಯಾವುದಕ್ಕೂ ಸೇರದೆ ಇರುವವರು ಪಂಚಮರು. ಪಂಚಮ ನಿಮ್ಗೆ ಗೊತ್ತಿರ್ಬೋದು. ನಿಮಗೆ ದಲಿತ ಸಾಹಿತ್ಯ, ದಲಿತ ಚಳವಳಿ ಉಟ್ಕೊಂಡಾಗ ಪಂಚಮ ಪತ್ರಿಕೆ ಬರ್ತದೆ, ದೇವರು ಮದುವೆ ತೆಗಿತಾರೆ, ನಾಟಕ ಇದೆ. ಅದೇ ಪಂಚಮ ಬೇಕಷ್ಟಿದೆ ಅಲ್ವಾ, ಇದೆಲ್ಲ ಹಂಗೆ ಬರೋದು. ಈ ಪಂಚಮ ಎಂಬ ಜನವರ್ಗಕ್ಕೆ ಶಿಕ್ಷಣವನ್ನು ಆರಂಭ ಮಾಡೋದು ಮೊದಲು 10ನೇ ಚಾಮರಾಜ ಒಡೆಯರ್. ಇದು ಕಾರಣ ಸ್ವಾಮಿ ವಿವೇಕಾನಂದ. ಈ ಪತ್ರ ಅಂತಲ್ಲ, ಅವ್ರ ಬಂಧುತ್ವ, ಅವ್ರ ಪ್ರಭಾವ, ಅವ್ರ ಆತ್ಮೀಯತೆ, ಫ್ರೆಂಡ್ಶಿಪ್. ಪತ್ರ ಒಂದೇ ಆಗ್ಬಿಡಲ್ಲ, ಅವ್ರು ಅಷ್ಟೇ ಇಲ್ಲ, ಅವ್ರ ಫ್ರೆಂಡ್ಶಿಪ್. ಮತ್ತು ಮೈಸೂರಿಗೆ 3 ಬಾರಿ ಬರ್ತಾರೆ ಇವರು. ಮೈಸೂರಿಗೆ ಬಂದಾಗ ಅವ್ರ ಆತಿಥ್ಯ ಆಗುತ್ತೆ. ಅವ್ರನ್ನ ಕರ್ಕೊಂಡು ಅಶೋಕಪುರಂನ ಗರಡಿ ಮನೆಯಲ್ಲಿ ಅವ್ರು ಕುಸ್ತಿ ಆಡ್ತಾರೆ ದಲಿತರ ಜೊತೆ. ಸ್ವಾಮಿ ವಿವೇಕಾನಂದ ಅವರು. ಅಯ್ಯೋ, ನೀವು ಸೂರಪ್ಪ ಅಂತ ಮತ್ತೆ ಭಾಳ ಸ್ಟ್ರಾಂಗ್. ಸ್ವಾಮಿ ವಿವೇಕಾನಂದ ಅವರ ಲೈಫ್ ಹಿಸ್ಟ್ರಿ ಓದಿ ನೀವು. ಅವರು ಭಾಳ ಯೋಗ, ದೇಹದಾಢ್ಯ ಎಲ್ಲ ಗಟ್ಟಿಯಾಗಿದ್ರು. ಶುಗರ್ ಬಂದು ಅವ್ರನ್ನ ಲಾಸ್ಟ್ಲಿ ಅವ್ರನ್ನ ಮಲಗಿಸ್ಬಿಡ್ತು. ಅವ್ರನ್ನ ಲಾಸ್ಟ್ ಅಂತ ಹೇಳ್ತಾರೆ. ನಮ್ಮಲ್ಲಿ ನಾನು ಎಷ್ಟು ಮಾಹಿತಿ ಪ್ರಕಾರ ಅವ್ರಿಗೆ ಲಾಸ್ಟ್ ಶುಗರ್ ಇತ್ತು, ಗೊತ್ತಾಗಲಿಲ್ಲ ಅಷ್ಟೇ. ಎಷ್ಟು 38 ಇಯರ್ಸ್ ಅಲ್ಲ, ಅದೇನು ಪಾಪ. ಅದು ಶುಗರ್ ಅನ್ನೋದು ಅವ್ರಿಗೆ ತುಂಬ ಇದು ಮಾಡ್ತು ಅಂತ ಕೆಲವು. ಆವಾಗ ಶುಗರ್ ಅಂತ ಇರಲಿಲ್ಲ. ಅಂಬೇಡ್ಕರ್ಗೂ ಶುಗರ್ ಇದ್ದಾಗ ಅದೇನು ದೊಡ್ಡ, ಇವತ್ತು ನಂಗೆ ಇನ್ಸುಲೆನ್ಸು ಟ್ಯಾಬ್ಲೆಟಲ್ಲಿ ಇದ್ದರೆ ಹೋಗ್ಬಿಡೋದು. ಅವತ್ತಿನ ಕಾಲಘಟ್ಟ ಬೇರೆ ಸರ್ ಅದು. ಅದೇನೋ ಮತ್ತೆ ಅದು ಅಂಬೇಡ್ಕರ್ ಅಂತಿಮದ್ದು ಅದರಿಂದನೇ ತುಂಬ ಆಯಿತು. ಇರಲಿ, ಅದಿರಲಿ. ಸ್ವಾಮಿ ವಿವೇಕಾನಂದ ಅವರು ಹಿಂಗೆಲ್ಲ ಮಾಡಿದಾಗ ಸರ್ ಅವರ ಪ್ರಭಾವ ತುಂಬ ಬೀರ್ತು. ಅದನ್ನು ಆ ಪುಸ್ತಕ ಮಾತಾಡುತ್ತೆ. ಒಂದು ಲೇಖನ ಇಟ್ಕೊಂಡು ನಾವು ಕಾಣಬೇಕು. ನಾವು ಕಾಣಬೇಕು ಅದನ್ನು. ಸುಮ್ಮನೆ ಬುಟ್ಟಾಟಿಕೆ ಕಾಣೋದಲ್ಲ, ಅಂತರಾಳದಿಂದ ಕಾಣಬೇಕು. ಯಾವುದು ವ್ಯಕ್ತಿಗಳನ್ನಾಗಲಿ, ಯಾರನ್ನೇ ಆಗಲಿ, ಅದು ಬಾಬಾ ಸಾಹೇಬ್ರನ್ನಾಗಲಿ, ಅಥವಾ ಜ್ಯೋತಿಬಾ ಫುಲೆ ಆಗಲಿ, ಸಾವಿತ್ರಿಬಾ ಫುಲೆ ಆಗಲಿ, ನೀವು ನಾಲ್ವಡಿ ಕೃಷ್ಣರಾಜ ಒಡೆಯರಾಗಲಿ. ನೀವು ನಾನು ಮಾತಾಡ್ತೀನಿ ಹಿಂಗೆ, ನಾಲ್ವಡಿ ಬಗ್ಗೆ ಎಪಿಸೋಡ್ ಕೊಟ್ಟರೆ ಮುಗಿಯೋದ ಕಥೆ ಅದು. ನಾನು ಗೊತ್ತು ನಿಮಗೆ, ನನ್ನ ಫೀಲ್ಡ್ ಅದು ನಾಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ. ನನ್ನ ಒಂದು ಇದು ಪುಸ್ತಕ ನಾಟಕ ಆಯಿತು ಪರಮೇಶ್ವರ್ಜಿ. ನಾಲ್ವಡಿ ಕೃಷ್ಣರಾಜ ದಲಿತರಿದಲ್ಲ, ಈ ಪುಸ್ತಕ ನಾಟಕ ಆಯಿತು. ಅಶ್ವಥ್ ನಾರಾಯಣ MES ಕಾಲೇಜ್ ಬೆಂಗಳೂರು ಅವ್ರು ನಾಟಕ ಮಾಡಿಸಿದ್ರು. ಕಿಶೋರ್ ಕೇಂದ್ರ ಕರೆಕ್ಟ್. 1 ಗಂಟೆಗಳ ಕಾಲ ನಾಟಕ ಆಯಿತು. ಅದು ಮೈಸೂರಿನ ಅರಮನೆಯಲ್ಲಿ, ಮೈಸೂರು ದಸರಾದಲ್ಲಿ ಮುಖ್ಯ ವೇದಿಕೆಯಲ್ಲಿ ಮೊನ್ನೆ ದಸರಾದಲ್ಲಿ ಆಯಿತು. ಫಸ್ಟ್ ಪ್ರೈಸ್ ಬಂತು ಅದಕ್ಕೆ.
ದಸರಾ ವೇದಿಕೆಯಲ್ಲಿ ಮಾಡಿದ್ದಾರೆ. ಎಸ್, ನಾನು ಬೇಕಾದ್ರೆ ತೋರಿಸ್ತೀನಿ ನಿಮಗೆ, ನನ್ನ ಮೊಬೈಲ್ ಇದೆ, ಕಳಿಸ್ಕೊಡ್ತೀನಿ ನಿಮಗೆ. ತುಂಬ ಚೆನ್ನಾಗಿ ಮಾಡಿದ್ರು, ಎಲ್ಲ ಗ್ರೂಪ್ ಸೇರಿಕೊಂಡು ತುಂಬ ಚೆನ್ನಾಗಿ ಮಾಡಿದ್ರು. ನಾಲ್ವಡಿ ಕೃಷ್ಣರಾಜ ಒಡೆಕಲ್ ಅದನ್ನು ನಾಲ್ವಡಿ ಭೂಪ ಮನೆ ಮನೆ ದೀಪ ಅಂತ ಟೈಟ್ಲ್ ಕೊಟ್ಟಿದೆ. ಇದೇ ಪುಸ್ತಕಕ್ಕೆ ನಾಟಕ ಮಾಡಬೇಕಲ್ವಾ, ನಾಲ್ವಡಿ ಭೂಪ ಮನೆ ಮನೆ ದೀಪ. ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ. ಏನಿದು ನಾಲ್ವಡಿ ದೀಪ ಮನೆ ಮನೆ ದೀಪ ಮನೆ ಮನೆ ದೀಪ ಅಂತಂದರೆ, ನಾನು ಹಂಗೆ ಹೇಳ್ತೀನಿ ನಿಮಗೆ, ಒಬ್ಬ ಅಕ್ಷರ ಬಲ್ಲಂಥ ವರ್ಗದವರು ರಾಜನಿಗೆ ರಾಜಾದಿರಾಜ, ರಾಜ ಮಾರ್ತಾಂಡ, ಇಂಥವನ ಗಂಡ, ಇಂಥವರ ಗಂಡ, ಇಂಥ ಬಿರುದಾಂಕಿತ, ಅಂಥ ಬಿರುದಾಂಕಿತ ಅಂತ ಬಿರುದು ಕೊಡ್ತಾರೆ. ಅದೇ ಜನಸಾಮಾನ್ಯರು ಕೊಟ್ಟದ್ದು, ಅವರು ರಾಜ ಮಾಡಿದಂಥ ಸೇವೆಯನ್ನು ನೆನಪುಕೊಳ್ಳಲು ಜನಪದರು ಕೊಟ್ಟಂಥ ಬಿರುದು ನಾಲ್ವಡಿ ಭೂಪ. ಭೂಪ ಮೀನ್ಸ್ ಗಂಡು, ದಿಗ್ಗಜ, ವೀರ, ಎಂದಿಗೂ ಎದುರದ ಅಲ್ವಾ, ಭೂಪ, ಭೂಪತಿ. ನಾಲ್ವಡಿ ಭೂಪ ಮನೆ ಮನೆ ದೀಪ. ಶಿಕ್ಷಣ ಕೊಟ್ಟೋದಕ್ಕಾಗಿ, ಜ್ಞಾನ ಕೊಟ್ಟೋದಕ್ಕಾಗಿ, ಅಸ್ಪೃಶ್ಯತೆ ವಿರುದ್ಧ ಮಾತಾಡೋದಕ್ಕಾಗಿ, ಜಾತೀಯತೆ ನಿರ್ಮೂಲನೆ ಮಾಡಲು ಮಾತಾಡೋದಕ್ಕಾಗಿ, ದೇವಾಲಯ ಪ್ರವೇಶಕ್ಕೆ ಅನುವು ಮಾಡಿಕೊಟ್ಟೋದಕ್ಕಾಗಿ, ಆಸ್ಪತ್ರೆಗಳು ಕಟ್ಟಿಸ್ಕೊಟ್ಟೋದಕ್ಕಾಗಿ, ಕೆರೆ ಕಟ್ಟೆಗಳನ್ನ ಕಟ್ಟಿಸ್ಕೊಟ್ಟೋದಕ್ಕಾಗಿ, ಜಾತ್ರೆ ಹಬ್ಬ ಉತ್ಸವಗಳು ಬಂದು ಜನರು ಎಲ್ಲರೂ ಸಮಾನವಾಗಿ ಕಂಡೋದಕ್ಕಾಗಿ, ಬಹಳ ಮುಖ್ಯ ಶಿಕ್ಷಣ ಕ್ರಾಂತಿ ಮಾಡೋದಕ್ಕಾಗಿ ಅವನ್ನ ಮನೆ ಮನೆ ದೀಪನೇ ಇತ್ತು. ಕರೆಕ್ಟು. ಅದಕ್ಕಾಗಿ ಜನರು ಕರೆದು ಬಿದ್ದಿದೆಯಲ್ಲ, ಈ ಜನರು ಕರೆದ ಬಿರುದುಗೂ ಯಾವುದೇ ಒಂದು ಸಣ್ಣ ಕೋಮಿನ ವರ್ಗ ರಾಜ ಮಹಾರಾಜನ ಕರ್ಕೊಂಡ ಬಿರುದುಗೂ ಗಜಾಂತರ ವ್ಯತ್ಯಾಸ. ಆನೆಗೂ ಇಲಿಗೂ ಇರೋಷ್ಟು ವ್ಯತ್ಯಾಸಗಳಿವೆಲ್ಲ. ಅದರಿಂದ ನಾಲ್ವಡಿ, ಶಾಹು ಮಹಾರಾಜ, ಅಂಬೇಡ್ಕರ್, ಬಸವಣ್ಣ, ಬುದ್ಧ ಜನರ ನಾಯಕರು. ಅದಕ್ಕಾಗಿ ಜನರ ಬಳಿ ಉಳ್ಕೊಂಡ್ರು ಅವರು, ಕನಕ ಎಲ್ಲ. ನಾನು ಹಂಗೆ ಹೇಳ್ತೀನಿ ನಿಮಗೆ, ತಪ್ಪು ತಿಳ್ಕೊಬಾರ್ದು, ಆಮೇಲೆ ಅದಕ್ಕೆ ಅಪರ ತಿಳ್ಕೊಬಾರ್ದು. ಈಗ ಶಂಕರ ರಾಮಾನುಜ ಮಧ್ವ ಧಾರ್ಮಿಕ ನಾಯಕರು, ಅವ್ರು ಧರ್ಮ ಪ್ರತಿಪಾದನೆ ಮಾಡೋದು ಜನಸಾಮಾನ್ಯಕ್ಕೆ ಬರಲೇ ಇಲ್ಲ. ಅವರು ಯಾರು ಹೋಗ್ಬಿಟ್ಟು ಶಂಕರಾಚಾರ್ಯ ಗೊತ್ತಾ ಅವ್ರಿಗೆ, ರಾಮಾಚಾರ್ಯ ಗೊತ್ತಾ, ಮಾಧವಾಚಾರ್ಯ ಗೊತ್ತಾ, ರಾಘವೇಂದ್ರ ದೇವರಾಗ ಗೊತ್ತು, ಇಷ್ಟಕ್ಕಷ್ಟೇ ಗೊತ್ತು, ಇವೆಲ್ಲ ಗೊತ್ತಿಲ್ಲ. ಇದು ಒಂದು ಅವ್ರಿಗೆ ಚೆನ್ನಾಗಿ ಗೊತ್ತು, ಅವ್ರ ತತ್ವ ಸಿದ್ಧಾಂತಗಳು. ಅವರು ಧಾರ್ಮಿಕ ಹಿನ್ನೆಲೆಯಿಂದ ಜನರನ್ನು ನೋಡೋದಕ್ಕೂ, ಸಾಮಾಜಿಕ ಕಟ್ಟುಪಾಡುಗಳು ಮತ್ತು ಸಾಮಾಜಿಕ ವಿಡಂಬನೆಗಳನ್ನ ತೊಡೆದು ಸಮಾಜವನ್ನು ನೋಡೋದಕ್ಕೂ ಭಾಳ ವ್ಯತ್ಯಾಸ. ಅದು ಬುದ್ಧ, ಬಸವ, ಅಂಬೇಡ್ಕರ್, ಕನಕ ಎಲ್ಲ ಮಾಡಿದ್ದು ಜನನಾಯಕರು. ನೋಡಿ ಸರ್, ಈಗ ನಿಮ್ಗೆ ಗೊತ್ತಿರಾಗೇನೆ ರವಿರಾಜ್ ಸರ್, ಭಾಳ ಮುಖ್ಯವಾಗಿ ನೋಡಿ, ಈಗ ಕನಕ ಒಂದೇ ಮಾತಾಡೋದು ಸರ್, ಒಂದೇ ಮಾತಲ್ಲಿ ಮುಗಿಸೋಗ್ಬಿಡ್ತಾನೆ. ಶಿರೆಯಿಂದ ಹುಟ್ಟಿದವನು ಶ್ರೇಷ್ಠ, ತೋಳಿಂದ ಹುಟ್ಟಿದವನು ಕ್ಷತ್ರಿಯ, ಹೊಟ್ಟೆಯಿಂದ ಹುಟ್ಟಿದವರು ವೈಶ್ಯ, ಕಾಲಿಂದ ಹುಟ್ಟಿದವನು ಶೂದ್ರ, ಈ ಥರ ವಿಂಗಡಣೆ ಮಾಡಿಕೊಂಡು ಸಮಾಜವನ್ನು ಒಡೆದ ಆಳ್ತಿದ್ದ ಪದ್ಧತಿಗಳಿಗೆ ಕನಕ ಅವ್ರ ಒಳಗೆ ಇದ್ಕೊಂಡು ಕೊಡುವಂಥ ಉತ್ತರ ಒಂದೇ: ಹುಟ್ಟದ ಯೋನಿಗಳಿಲ್ಲ, ಮೆಟ್ಟದ ಭೂಮಿಗಳಿಲ್ಲ, ಅಟ್ಟು ಉಣ್ಣದ ವಸ್ತುಗಳಿಲ್ಲ. ಅಲ್ವ ಸರ್? ಎಂಥ ಮಾತು ಸರ್ ಅದು? ಹುಟ್ಟದ ಯೋನಿಗಳಿಲ್ಲ, ಅಲ್ಲಿಂದ ಬಿಟ್ಟು ಬೇರೆ ಊಟಕ್ಕೆ ಸಾಧ್ಯ ಇಲ್ಲ ನಿನಗೆ. ಮೆಟ್ಟದ ಭೂಮಿಗಳಿಲ್ಲ, ಇದು ಅಗ್ರಹಾರ, ನೀ ಬರಬೇಡ, ಇದು ದೇವಸ್ಥಾನ, ನೀ ಬರಬೇಡ, ನೀ ಅಲ್ಲಿ ನಿಂತ್ಕೋ, ಇಲ್ಲಿ ನಿಂತ್ಕೋ, ಇದು ಪವಿತ್ರ, ಅದು ಅಪವಿತ್ರ. ಮೆಟ್ಟದ ಭೂಮಿಗಳಿಲ್ಲ, ಒಂದೇ ಭೂಮಿ, ಅದೋ ಭೂಮಿ, ಇದೋ ಭೂಮಿ. ನೀನು ಆಹಾರ, ನೀನು ಈ ಆಹಾರ, ಅದು ಶಾಖಾಹಾರ, ಇದು ಸಸ್ಯಾಹಾರ, ಅಟ್ಟು ಉಣ್ಣದ ವಸ್ತುಗಳಿಲ್ಲ. ಯಾರು ಹಸಿ ಮಾಂಸ ತಿನ್ನಲ್ಲ, ಹಸಿ ಸೊಪ್ಪು ತಿನ್ನಲ್ಲ, ಹಸಿ ತಿನ್ನಲ್ಲ. ಇವೆಲ್ಲವೂ ಪ್ರಕೃತಿ ಇರುವಾಗ ನೀನು ಯಾಕೆ ಮೇಲೂ ಕೀಳು ಮಾಡ್ಕೋತೀಯ? ಎಂಥ ಮಾತಾಡು. ಇನ್ನೊಂದು ಕನಕನ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತಂದರೆ, ಕನಕ ನಾನು ಅನ್ನೋದ್ರ ಬಗ್ಗೆ ಕೊಡ್ತಾನಲ್ಲ, ನಾನು ಅನ್ನೋದ್ರ ಬಗ್ಗೆ. ಈಗ ನಾನು ನನ್ನ ಜಾತಿ ಶ್ರೇಷ್ಠ, ನಾನು ಶ್ರೇಷ್ಠ ಕುಲದವನು, ನಾನು ಶ್ರೇಷ್ಠ ಅಂದ್ಕೊಂಡವ್ರಿಗೆ ನಮ್ಮ ಸೋಸಲೆ ವ್ಯಾಸರಾಜರು ವಿಜಯನಗರ ಸಾಮ್ರಾಜ್ಯದಲ್ಲಿ ಆಸ್ಥಾನದ ವಿದ್ವಾಂಸ ಆಗಿದ್ದಾಗ ಒಂದು ಪರೀಕ್ಷೆ ಬಿಡ್ತಾರೆ ಎಲ್ಲ ಸಹೋದರಗಳಿಗೆಲ್ಲ. ನೀವು ಯಾರು ಸ್ವರ್ಗಕ್ಕೆ ಹೋಗ್ತೀರಿ ಅಂದಾಗ ಕೆಲವು ಎಲ್ಲ ಅವರ ಆಸ್ಥಾನದ ಪಂಡಿತ ಪಂಬರ್, ನಾನು ಹೋಗ್ತೀನಿ, ನಾನು ದೇವ್ರನ್ನೇ ಮಾತಾಡ್ಸೋನು, ನಮ್ಮ ತಾತ ದೇವ್ರನ್ನ ನಿಂತ ಮಾತಾಡಿಸ್ತಾ ಇದ್ದ, ದೇವರು ಅಂದರೆ ಹಾಗೆ ಹೀಗೆ, ನಾನು ಅಂತ ಹೇಳ್ತಾರೆ. ಕನಕ ನೀನು ಹೋಗ್ಬೋದಾ? ಸುಮ್ಮನೆ ನಿಂತ್ಕೊಂಡಿದ್ದ ಮೂಲೆಯಲ್ಲಿ, ನಾನು ಹೋದರೆ ಹೋಗ್ಬೋದು ಸ್ವಾಮಿ. ಎಲ್ಲ ನಗ್ತಾರೆ, ಏನಿದು ನಾನು ನಗ್ತಾರೆ, ಎಲ್ಲ ನಗ್ತಾರೆ. ವ್ಯಾಸರಾಜ ಕೇಳ್ತಾರೆ, ಏನು ಬಿಡಿಸಿ ಹೇಳು ಅಂತ ಹೇಳ್ತಾರೆ. ಏನಿಲ್ಲ ಸ್ವಾಮಿ, ನಾನು ಎಂಬ ಅಹಂಕಾರ, ನಾನು ಎಂಬ ದುರಹಂಕಾರ, ನಾನು ಎಂಬ ಸ್ವಾರ್ಥ, ನಾನು ಎಂಬ ಪ್ರತಿಷ್ಠೆ ಹೋದರೆ ನಾವು ಹೋಗ್ಬೋದು ಸ್ವಾಮಿ ಸ್ವರ್ಗಕ್ಕೆ ಅಂತ. ಎಲ್ಲರಿಗೂ ಉತ್ತರ ಕೊಟ್ಟಂಗಾಯಿತು. ನಾನು ಅನ್ನೋದೆಲ್ಲ ಸ್ವಾರ್ಥ, ಅದು ನಾವು ಎಂಬುವುದೇ ತತ್ವ. ಇದೇ ಬಸವಣ್ಣ ಹೇಳಿದ್ದು, ಇದೇ ಬುದ್ಧ ಹೇಳಿದ್ದು, ಇವತ್ತು ಅಂಬೇಡ್ಕರ್ ಅದನ್ನ ಹೇಳ್ತಿರೋದು. ಅದಕ್ಕೆ ಸಂವಿಧಾನ ಇಷ್ಟ ಆಗಲ್ಲ ಇವತ್ತು, ಅದಕ್ಕೆ ಸಂವಿಧಾನ ಬರೆದವರು ಇಷ್ಟ ಆಗಲ್ಲ, ಸಂವಿಧಾನ ಜಾರಿ ತರೋಕ್ಕೂ ಇಷ್ಟ ಆಗ್ತಾ ಇಲ್ಲ. ಈ ಸಂವಿಧಾನವೇ ಬೇಡ, ಈ ಸಂವಿಧಾನದಿಂದ ದೇಶಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳೋ ವರ್ಗವೂ ಇದೆ, ಆಳುವ ವರ್ಗವೂ ಇದೆ. ಜನವರ್ಗ ಇರಲಿ, ಆಳುವ ವರ್ಗವೂ ಇದೆ.
ಗೊತ್ತು ನಿಮ್ಗೆ, ಅದು ಹೇಳಬೇಕಾಗಿಲ್ಲ. ಯಾಕಂದರೆ ಹಿಂಗೆ ಈ ಅಂಶಗಳನ್ನು ಹೇಳ್ಕೊಂಡು ಹೋಗ್ಬೇಕು. ಕನಕನ್ನು ತರಬೇಕು, ಬಸವಣ್ಣನ ತರಬೇಕು ಅಲ್ವಾ ಸರ್? ಎಂತೆಂಥ ಸರ್, ಎಂತೆಂಥ ವಿಷಯಗಳು ಸರ್ ಇವೆಲ್ಲ ಹೇಳಬೇಕು ಅಂತ ನಿಮಗೆ. ಸುಮ್ಮನೆ ಸರ್ ವಾದಿರಾಜರು ಒಂದು ಪರೀಕ್ಷೆ ಹೊಡ್ತಾರೆ ಸರ್ ಸಂಸ್ಥಾನದಲ್ಲಿ, ಅವರ ಆಸ್ಥಾನದಲ್ಲಿ ಎಲ್ರಿಗೂ ಬಾಳೆಹಣ್ಣು ಕೊಟ್ಬಿಟ್ಟು ದೇವ್ರು ಇಲ್ಲದ ಕಡೆ ಬಾಳೆಹಣ್ಣು ತಿನ್ಕೊಬನ್ನಿ ಅಂತ ಹೇಳ್ತಾರೆ ವ್ಯಾಸರಾಜರು ಅಲ್ವಾ ಸರ್? ಎಲ್ಲ ತಿನ್ಕೊಬರ್ತಾರೆ. ನೀವೆಲ್ಲಿ ತಿಂದೆಪ್ಪ ಪರಮೇಶ್ವರ ಅಂದಾಗ ನಾನು ಶಹನಗುರುದಲ್ಲಿ ಒಬ್ಬನೇ ತಿನ್ಕೊಂಡ್ಬಂದೆ. ಕೀರ್ತರಾಜ ನೀವೆಲ್ಲಿ ತಿಂದೆ ಅಂತಂದರೆ ನಾನು ನನ್ನ ಹೆಂಡತಿಯ ಮೂಲೆಯಲ್ಲಿ ಕುಳಿತು ದೇವ್ರಿಲ್ಲ ಸರ್, ಯಾರೂ ಇರಲ್ಲ, ಜನ ಇರಲ್ಲ, ಇನ್ನೆಲ್ಲೂ ಇರಲ್ಲ. ಕನಕ ನೀವೆಲ್ಲಿ ತಿಂದೆಯಪ್ಪ ಬಾಳೆಹಣ್ಣ ಅಂತ ಕೇಳ್ತಾರೆ. ಆಗ ತಿಂದಿಲ್ಲ ಸ್ವಾಮಿ, ಬಾಳೆ ಇಲ್ಲೇ ಇದೆ. ಯಾಕೆ? ನೀವಿಲ್ಲದ ಜಾಗ, ದೇವರಿಲ್ಲದ ಜಾಗ ನನಗೆಲ್ಲೋ ಕಾಣನೇ ಇಲ್ಲ. ಎಲ್ಲೆಲ್ಲೋ ನೀವೇ ಕಾಣ್ತೀರಿ, ದೇವರೇ ಕಾಣ್ತಿರು, ಅದಕ್ಕೆ ನಾನು ತಿಂದಿಲ್ಲ ಸ್ವಾಮಿ, ಬಾಳೆಹಣ್ಣು ತಗೊಬಂದೀನಿ. ಆಗೆಲ್ಲ ನಗ್ತಾರೆ. ಯಾಕೆ ಹೇಳಿದೀವಿ ಮಾತಂತಂದರೆ, ಆ ಕನಕ ಹೇಗೆ ಎಲ್ಲೋ ದೇವ್ರಿಲ್ಲ ಅಂತ ಬಾಳೆಹಣ್ಣು ಹಿಡ್ಕೊಂಡು ಬಂದು ಇವತ್ತೂ ಸಹ ಮೀಸಲಾತಿ ವಿಷಯದಲ್ಲಿ ಹಾಗೆ ಆಗಿರೋದು. ಈ ಮೀಸಲಾತಿ ಸರಿ ಸಿಗ್ತಾ ಇಲ್ಲ. ಇನ್ನೂ ಯಾರು ಬಾಳೆಹಣ್ಣು ತಿಂದ್ಬಿಟ್ರಲ್ಲ ಅವ್ರಿಗೆ ಈಜಿ ಮೀಸಲಾತಿ ಸಿಗುತ್ತೆ, 10% ಸಿಗುತ್ತೆ, 20% ಸಿಗುತ್ತೆ. ಯಾರು ಬಾಳೆಹಣ್ಣು ತಿಂದಿಲ್ವೋ ಅವ್ರು ಇನ್ನೂ ಮೀಸಲಾತಿ ಓಡಾಡ್ತಾನೆ ಇದ್ದಾರೆ, ಸಂಘಟನೆ ಮಾಡ್ತಾರೆ, ಹೋರಾಟ ಮಾಡ್ತಾರೆ, ಮೀಸಲಾತಿ ಬೇಕೇ ಬೇಕು ಅಂತ ನಾಟ್ಯ ಮಾಡ್ತಾರೆ. ಬಾಳೆಹಣ್ಣು ತಿಂದವರು ತಿಂದು ಬಿಟ್ಟಂಗೆ 10% ತಗೊಂಡು ನೆಮ್ಮದಿಯಾಗಿರ್ತಾರೆ. ಇದು ಮೀಸಲಾತಿ ಕಾನ್ಸೆಪ್ಟ್. ಇದು ಬಟ್ 76 ವರ್ಷ ಆಯ್ತು, ಯಾಕೆ ಮೀಸಲಾತಿ ನಿಮ್ಗೆ ಅಂತ ಕೇಳಿ? ಹೌದು, 2,000 ವರ್ಷದ ಏನಾಗಿದೆ ಹಂಗಾರೆ? 2,000 ವರ್ಷದ ಹಿಸ್ಟ್ರಿಗೆ ನೀವು 75 ವರ್ಷದ ಹಿಸ್ಟ್ರಿ ಸಾಟಿ ಮಾಡ್ತೀರಾ? 2,000 ವರ್ಷದಿಂದ ಆಗಿರುವಂಥ ಅನ್ಯಾಯವನ್ನು 75 ವರ್ಷ ಬಗೆಹರಿಸ್ಬಿಡ್ತೀರಾ ನೀವು ಅಲ್ವಾ? ಹಬ್ಸ್ತಾರೆ ವಾಟ್ಸಪ್ ಅಲ್ಲಿ, ಏನಂತ ಅಂಬೇಡ್ಕರ್ ಬರ್ದದ್ದೇ ಒಂದು 20 ವರ್ಷಕ್ಕೆ. ಬಿಡಿ, ವಾಟ್ಸಪ್ ಹಿಸ್ಟ್ರಿ ಹೋಗ್ಲೇಬೇಡಿ, ಅದು ಓದಕ್ಕೆ ಬಿಟ್ಬಿಡಿ ಅಷ್ಟು. ನೀವು ಅದನ್ನು ವಾಟ್ಸಪ್ ಅಲ್ಲ. ಅಂಬೇಡ್ಕರ್ ಬಗ್ಗೆ ಏನು ಗೊತ್ತು ಅವ್ರಿಗೆ? ಮೀಸಲಾತಿ ಎನ್ನುವುದು ಒಂದು ಸಾಂಪ್ರದಾಯದ ಪರವಾಗಿ ವಿರುದ್ಧವಾಗಿ ಕೊಟ್ಟದ್ದು. ಸಂಪ್ರದಾಯ ಸಂವಿಧಾನಾತ್ಮಕವಾಗಿ ಹೋದ್ರೆ ಮಾತ್ರ. ಸಂವಿಧಾನದ ಪ್ರಕಾರವೇ ಜಾತಿ ಹೆಚ್ಚಿಗೆ ಮೆರೆತಿರುವಾಗ, ಸಂವಿಧಾನದ ಪ್ರಕಾರ ಧಾರ್ಮಿಕ ಚೌಕಟ್ಟು ಹೆಚ್ಚು ಆಗ್ತಿರುವಾಗ, ಅಸ್ಪೃಶ್ಯತೆ ಇನ್ನೂ ಹೆಚ್ಚು ಆಗ್ತಿರುವಾಗ ಮೀಸಲಾತಿಯಲ್ಲಿ ಹೋಗಬೇಕು. ಇದೆಲ್ಲ ಹೋಗಬೇಕು. ನಮ್ಮದು ಜಾತ್ಯತೀತ ರಾಷ್ಟ್ರ, ಧರ್ಮ ನಿರಪೇಕ್ಷಿತ ರಾಷ್ಟ್ರ, ಎಲ್ಲವೂ ಶಿಕ್ಷಣ ಕೊಡಬೇಕು ಅಂತ ಸಂವಿಧಾನ ಹೇಳುತ್ತೆ. ಅದೆಲ್ಲ ಬಂದ್ಬಿಟ್ಟು ಯಾರು ಮೀಸಲಾತಿ ಬೇಡ. ಇಲ್ಲಿ ಪ್ರತಿಯೊಂದು ಊಟದಿಂದ ಹಿಡಿದು ಬಾತ್ರೂಮ್ವರೆಗೂ ಬರೀ ಮೀಸಲಾತಿ ನಡೀತಿರುವಾಗ, ನೀವು ಜಾತೀಯತೆ ನಡೆಯುವಾಗ, ಧರ್ಮ ನಡೆಯುವಾಗ ನೀವು ಹೇಗೆ ಮಾಡ್ತೀರಿ? ಮತ್ತು ಇದನ್ನು 10 ವರ್ಷ ನಿಲ್ಲಿಸೋಕ್ಕಾಗಲ್ಲ, ಎಲ್ಲೂ ನಿಲ್ಲಿಸೋಕ್ಕಾಗಲ್ಲ. ನೀವು ಯಾಕೆ ಗೊತ್ತಾ? ಅದಾಗಿದೆ. ಮೀಸಲಾತಿ ಮಾತ್ರ ಬೇಡ, ಜಾತೀಯತೆ ಬೇಕು. ಮೀಸಲಾತಿ ಮಾತ್ರ ಬೇಡ, ಅಸ್ಪೃಶ್ಯತೆ ಬೇಕು. ಮೀಸಲಾತಿ ಮಾತ್ರ ಬೇಡ, ಮೇಲು ಕೀಳು ಬೇಕು. ಮೀಸಲಾತಿ ಮಾತ್ರ ಬೇಡ, ಧರ್ಮ ಅಂಧಕಾರ ಬೇಕು. ಇದೆಲ್ಲ ಹೋದ್ರೂ ಮಾತ್ರ ಮೀಸಲಾತಿ ಬೇಡ. ಇದೆಲ್ಲ ಇದಕ್ಕೊಂದು ಮೀಸಲಾತಿ ಬೇಡ ಅಂತಂದರೆ ಪುನಃ ಒಂದು ಸೆಕೆಂಡ್ 2000 ಹಿಸ್ಟ್ರಿ, 2000 ವರ್ಷಕ್ಕೆ ಹಿಂದಕ್ಕೆ ಹೋದಂಗಲ್ವ ನೀವು? ನಾವು ಮತ್ತೆ ಈಗಾಗಲೇ ಹೋಗ್ತಾ ಇದ್ದೀವಿ. ಹಂಗೇನೆ ಈಗಾಗಲೇ ಹೋಗ್ತಾ ಇದ್ದೀವಿ. ನಾವೀಗ ಪ್ರಾರಂಭ ಮಾಡಿ ಹಿಂದಕ್ಕೆ ಹೋಗಿ ಪ್ರಾರಂಭ ಮಾಡಿದ್ದೀವಿ. ಈಗ ಭೌತಿಕವಾಗಿ ಹಿಂದಕ್ಕೆ ಹೋಗ್ತಿದ್ದೀವಿ ಈಗ. ಯಾಕಂತಂದರೆ ಎಷ್ಟು ಸೈಂಟಿಫಿಕ್ ಆಗಿ ನೀವೆಲ್ಲ ಇವತ್ತು ತಂತ್ರಜ್ಞಾನ ಇಟ್ಕೊಂಡು ಮುಂದೆ ಬರ್ತಾ ಇದ್ದೀವೋ ಅಷ್ಟೇ ಪ್ರಬಲವಾಗಿ ಇವತ್ತು ಯೂಟರ್ನ್ ಪಡೆದ್ಬಿಟ್ಟಿದ್ದೀವಿ ನಾವು. ಇವತ್ತು ಹನುಮ ಮಾಲೆ ಹಾಕಬೇಕು, ದತ್ತ ಮಾಲೆ ಹಾಕಬೇಕು, ಅಯ್ಯಪ್ಪನ ಮಾಲೆ ಹಾಕಬೇಕು, ಎಲ್ಲಮ್ಮನ ಮಾಲೆ ಹಾಕಬೇಕು, ಆಚರಣೆ ಮಾಡಬೇಕು. ರವಿರಾಜ್ ಸರ್, ನನಗೆ ಎಲ್ಲ ಭಾರತದ ಸಾಂಪ್ರದಾಯಿಕ ಹಬ್ಬಗಳು, RH-ಗಳು, CLಗಳು, ಯಾವ್ಯಾವ ಹಬ್ಬ ಯಾಕೆ ಬರ್ತದೆ, ಯಾವ ಅಮಾವಾಸ್ಯೆಗೆ ಏನು ಹಬ್ಬ ಬರ್ತದೆ, ಯಾವ ಹುಣ್ಣಿಮೆಗೆ ಯಾವ ಹಬ್ಬ ಬರ್ತದೆ, ಎಲ್ಲವೂ ಕರೆಕ್ಟ್ ಡೇಟ್ ಆಫ್ ಬರ್ತ್ ಗೊತ್ತು. 75 ವರ್ಷದ ಹಿಂದೆ ಬಂದಂಥ ಸಂವಿಧಾನದ ಒಂದೇ ಒಂದು ಆರ್ಟಿಕಲ್ ಗೊತ್ತಿಲ್ಲ ನನಗೆ. ನಮ್ಮ ದೇಶಕ್ಕೆ ಬೇಕಾದ್ದು ಈ ಹಬ್ಬಗಳ ಡೇಟ್ ಆಫ್ ಬರ್ತು, ಸಂವಿಧಾನದ ಡೇಟ್ ಆಫ್ ಬರ್ತು. ಸಂವಿಧಾನದ ಡೇಟ್ ಆಫ್ ಬರ್ತ್ ಬೇಕು, ಈ ಪುರಾಣದ ಹಬ್ಬಗಳ ಡೇಟ್ ಆಫ್ ಬರ್ತ್ ಬೇಕು. ಈ ಹಬ್ಬ ಯಾಕೆ ಬಂತು, ಮಹಿಷಾಸುರನ ಯಾಕೆ ಮರ್ದಿನಿ ಮಾಡ್ತಾನೆ, ಮಹಾನವಮಿ ಹಬ್ಬನ ಯಾಕೆ ಆಚರಣೆ ಮಾಡ್ತಾರೆ, ದೀಪಾವಳಿ ಹಬ್ಬವನ್ನು ಯಾಕೆ ಆಚರಣೆ ಮಾಡ್ತಾರೆ, ಗೌರಿ ಹಬ್ಬವನ್ನು ಯಾಕೆ ಆಚರಣೆ ಮಾಡ್ತಾನೆ, ರಂಜಾನ್ ಯಾಕೆ ಆಚರಣೆ ಮಾಡ್ತಾರೆ, ಬಕ್ರೀದ್ ಯಾಕೆ ಆಚರಣೆ ಮಾಡ್ತಾರೆ, ಕ್ರಿಸ್ಮಸ್ ಯಾಕೆ ಆಚರಣೆ ಮಾಡ್ತಾರೆ ಅಂತ ಪುಂಖಾನುಪುಂಖವಾಗಿ ರಾತ್ರಿ ಎಲ್ಲ ಕುಂತ್ಕೊಂಡು ಭಾಷಣ ಮಾಡ್ತೀವಿ. ಕೂತ್ಕೊಂಡು ಒಂದೇ 1 ಗಂಟೆಯಲ್ಲ 10 ನಿಮಿಷ ಯಾವ ಆರ್ಟಿಕಲ್ ಏನು ಹೇಳುತ್ತೆ, ಯಾವ ಸಂವಿಧಾನದ ಯಾವ ಭಾಗ ಏನು ಹೇಳುತ್ತೆ, ಭಾರತ ಅಂದ್ರೇನು, ಇವತ್ತು ಭಾರತ ಆಳ್ವಿಕೆ ಮಾಡ್ತಿರೋದು ಯಾವುದು, ಈ ಭಾರತ ಪ್ರಕಾರ ನಾವೆಲ್ಲ ಹೇಗಿರಬೇಕು, ಮಹಿಳೆಯರ ಸ್ವಾತಂತ್ರ್ಯ ಏನು, ಮಕ್ಕಳ ಸ್ವಾತಂತ್ರ್ಯ ಏನು, ದೀನದಲಿತರ ಸ್ವಾತಂತ್ರ್ಯ ಏನು, ಭಾರತ ಸರ್ಕಾರದ ಸ್ವಾತಂತ್ರ್ಯ ಏನು, ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಏನು, ಯಾವ್ಯಾವ ಕಾನೂನುಗಳಿಗೆ ಯಾವ ಅಮೆಂಡ್ಮೆಂಟ್ ಏನು ಹೇಳ್ತದೆ, ಯಾವ ಶಿಕ್ಷೆ ಕೊಡ್ತದೆ, ನಾನು ಹೆಂಗೆ ಬದುಕಬೇಕು, ಈ ಭಾರತದಲ್ಲಿ ತಲೆ ಎತ್ತಿ ಬದುಕಬೇಕಾದ್ರೆ ಸಂವಿಧಾನ ಏನು ಕೊಟ್ಟಿದೆ, ಒಂದು ಅಕ್ಷರ ಒಬ್ಬರು ಕೇಳಿಸಿ ನೀವು. ಯಾರೋ ಮಂತ್ರಿ ಆಗಿದ್ದಾರೆ, ಆಳ್ವಿಕೆ ಮಾಡ್ತಾರೆ, ಯಾರೋ ಶಾಸಕರಿದ್ದಾರೆ, ಕೊಡ್ತಾರೆ, ಬರ್ತದೆ ಮನೆಗೆ, ನಡ್ಕೊಂಡು ಹೋಗುತ್ತೆ, ಒಬ್ಬರಿಗೂ ಗೊತ್ತಿಲ್ಲ. ದಲಿತರಿಗೆ ಬಗ್ಗೆ ಹೇಳ್ತೀನಿ ನಿಮಗೆ. ದಲಿತರ ಬಗ್ಗೆ ಇಷ್ಟೆಲ್ಲ ನಾವು ದೊಡ್ಡ ಬಿರುದು ಮಾಡ್ಕೊಂಡಿದ್ದೀವಿ. ದಲಿತರಿಗಾದ್ರೂ ಅಟ್ರಾಸಿಟೀಸ್ ಆದಾಗ ಯಾವ ನಿಯಮ ಪ್ರಕಾರ ಕೇಸ್ ದಾಖಲು ಮಾಡಬೇಕು, ಹೇಗೆ ನಾನು ಕೇಸ್ ಕೊಡಬೇಕು ಅಂತ ಮಾಹಿತಿ ಕೇಳಿ ನೀವು.
ದೊಡ್ಡ ಎಲ್ಲೋ ಬಿಟ್ಕೊಂಡಿರ್ಬೋದು, ಒಬ್ಬಿಲ್ಲ ಅಂತ ಹೇಳ್ತಿಲ್ಲ. ತುಂಬಾ ಜನ ಇನ್ನೊಂದು ವರ್ಗ ಆರೋಪ ಮಾಡುತ್ತೆ, ಸುಮ್ಮನೆ ಮಂದಿದಕ್ಕೆಲ್ಲ ಅಟ್ರಾಸಿಟಿ ಕೇಸ್ ಆಗ್ತಾರೆ, ದುರುಪಯೋಗ ಮಾಡ್ತಾರೆ ಅಂತ ಮಾತಾಡ್ತಾರೆ. ಅದನ್ನು ದುರುಪಯೋಗ ಮಾಡ್ಕೊಳ್ಳೋದು ಅನ್ನೋದು ಒಬ್ಬೊಬ್ರು, ನಾನು ಅದು ಸಂಪೂರ್ಣ ತೆಗೆದು ಬಿಸಾಕ್ತಾ ಇಲ್ಲ, ಸಂಪೂರ್ಣ ತೆಗೆದು ಬಿಸಾಕ, ಬಟ್ ಅದು ಮುಖ್ಯನೂ ಅಲ್ಲ. ಯಾಕಂದರೆ ಅವು ದುರುಪಯೋಗ ಮಾಡ್ಕೊಳ್ಳೋದನ್ನು ನಾನು ಖಂಡಿಸ್ತೀನಿ, ಅಯ್ಯೋ ಅದು ಆಗಬಾರ್ದು. ಅದು ಆದರೆ ಎಲ್ಲ ವರ್ಗವನ್ನು ಅದಕ್ಕೆ ಹಾಕೋಕ್ಕಾಗಲ್ಲ. ಕೆಲವರು ಅಮಾಯಕರಾಗಿರ್ತಾರೆ, ಹೇಳೋದು ಗೊತ್ತಿಲ್ಲ, ಮಾಡೋದು ಗೊತ್ತಿಲ್ಲ. ಕೆಲವು ಉಳ್ಳವರು ಏನು ಮಾಡ್ತಾರೆ, ಅದನ್ನು ಆ ಲೆವೆಲ್ ಸೇರಿಸ್ಬಿಡ್ತಾರೆ. ಕೆಲವು ಸ್ವಾರ್ಥಕ್ಕೆ ಮಾಡಿಕೊಂಡು ಒಬ್ಬ ರಾಜಕಾರಣ ಮಾಡಿರ್ಬೋದು, ನಾನು ಅವನ್ನ ಇಲ್ಲ ಅಂತ ಹೇಳ್ತಿಲ್ಲ, ಖಂಡಿಸ್ತೀನಿ ಅದನ್ನು. ಆಗ ಎಲ್ಲವೂ ಹೇಳೋಕ್ಕಾಗಲ್ಲ. ಕೆಲವ್ರನ್ನ ನನಗೆ ಮಾತು ಗೊತ್ತು, ಅಧಿಕಾರ ಇದೆ, ಹಣ ಇದೆ, ಜಾತಿ ಇದೆ, ರಾಜಕೀಯ ಇದೆ ಅಂದ ತಕ್ಷಣವೇ ನನ್ನ ಮೇಲೆ ದೌರ್ಜನ್ಯ ಆಗಿದ್ರೂ ನನ್ನ ಆ ಗುಂಪಿಗೆ ಸೇರಿಸ್ಬಿಟ್ಟು ಗೆದ್ಕೊಬಿಡ್ತಾರಲ್ಲ, ಅದು ಖಂಡಿಸ್ತೀನಿ. ಅದನ್ನು ತುಂಬ ಸಾಕ್ಷಿ ಇದೆ, ಈ ಥರದ ಸಾಕ್ಷಿ ಇದೆ. ನಿಜವಾಗ ಅಟ್ರಾಸಿಟಿ ಮಾಡಿರ್ತೀರಿ, ನೀವೇ ಮಾಡಿರ್ತೀರಿ, ಭಾಳ ಭೀಕರವಾಗಿ ಮಾಡಿರ್ತೀರಿ, ಕೊನೆಗೆ ಪೊಲೀಸು ಕೇಸ್ಗೆಲ್ಲ ಈ ಥರ ಕೊಟ್ಬಿಡ್ತಾರೆ. ಇಲ್ಲ ನಾವು ಅವರು ಅದನ್ನು ದುರ್ಬಳಕೆ ಮಾಡ್ಕೊತಾರೆ ಅಂತ. ಕೆಲವು ಯಾವನೋ ಒಬ್ಬ ದಾಸಯ್ಯ ಒಬ್ಬ ಬೇರೆ ಬೇರೆ ಕಾರಣಗಳು ದುರ್ಬಳಕೆ ಮಾಡ್ಕೊಂಡಿರ್ಬಹುದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಅದನ್ನು ಮುಖ್ಯ ತರಬಾರ್ದು. ಇದು ಸಮೀಕ್ಷೆ ಮಾಡಬೇಕು. ಹೇಳಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ಏನಂತಾರೆ ನಿಧಾನ ಯೋಚಿಸಿದಾಗ ಹಂಗೆ ಸಂವಿಧಾನ ಎಲ್ಲ ಮಾತಾಡುತ್ತೆ, ಹುಡುಕ್ಬೇಕು ಅದನ್ನು ಅಲ್ವಾ. ಈಗ ಕೈರ್ಲಾಂಜೆ ಘಟನೆ ಆಗ್ಬೋದು, ಕಂಬಲ್ಪಲ್ಲಿ ಘಟನೆ ಆಗ್ಬೋದು, ಬದನವಾಳ ಘಟನೆಗಳಾಗ್ಬೋದು, ಅದು ಬೆಂಡಿಗೇರಿ ಪ್ರಕರಣ ಆಗ್ಬೋದು, ಒಣನೂರು ಘಟನೆಗಳಾಗ್ಬೋದು, ಈ ಎಲ್ಲ ಘಟನೆಗಳನ್ನು ನಂಗೆ ಸುಮ್ಮನೆ ಅಟ್ರಾಸಿಟಿನ ಅವರು ಹೇಳೋದಾಗಕ್ಕಾಗುತ್ತಾ? ಯಾಕೆ ಫೇವ್ರಬಲ್ ಅವೆಲ್ಲ ಸುಮ್ಮನೆ ಪ್ರಶ್ನೆ ಹೇಳೋದು ನಿಮಗೆ. ಕಂಬಲ್ಪಲ್ಲಿ ಕೇಸು ಯಾಕೆ ಅಲ್ಲ ದಹನ, ಯಾಕೆ ಅದು ಸಾಕ್ಷ್ಯಾಧಾರಗಳಿಲ್ಲದೆ ಖುಲಾಸೆ ಆಯಿತು? ಮತ್ತೆ ಯಾಕೆ ಖುಲಾಸೆ ಆಯಿತು? ಸಾಕ್ಷಿ ಆಧಾರಗಳಿಲ್ಲ. ನೀವೇನು ಕೇಳ್ತೀರಿ? ಸಾಕ್ಷಿ ಕೇಳ್ತೀರಿ ನೀವು. ನಾನು ಇನ್ನೂ ಚುಚ್ಚಿದ್ರು, ನೀವು ನಮಗೆ ಚುಚ್ಚಿದ್ರು ಸಾಕ್ಷಿ ಕೇಳ್ತಾರೆ. ವಿರಾಜ್ ಹೇಳ್ಬೇಕು, ಇಲ್ಲ ಚುಚ್ಚಿದ್ರು, ಇಲ್ಲ ನೋಡಿದೆ, ಇಲ್ಲ ಚುಚ್ಚಿದ್ರು, ಇಲ್ಲ ಇದು ಹೇಳ್ಬೇಕಿದು. ಇದು ಎರಡು ಹೇಳಂತಂದ್ರೆ ನೀ ಚುಚ್ಚಿಸ್ಕೊಂಡೆ ಸಾಕ್ಷಿ ಇಲ್ಲ ಅಲ್ವ ಸರ್. ಬಸಮಾಳ್ ಘಟನೆನೂ ಹಂಗೆ ಆದ್ದು, ಖುಲಾಸೆ ಆದರು. ಯಾವ ದಲಿತರ ಮೇಲೆ ನಡೆದಂಥ ಬೃಹತ್ ಅಟ್ರಾಸಿಟೀಸ್ ಕೇಸ್ಗಳಲ್ಲಿ ಶಿಕ್ಷೆ ಆಗಿದೆ? ಯಾರಿಗೆ ಶಿಕ್ಷೆ ಆಗಿದೆ? ಏನು ಶಿಕ್ಷೆ ಆಗಿದೆ? ಕಠೋರ ಶಿಕ್ಷೆ ಏನಾಗಿದೆ ಹೇಳಿ? ನಿಮ್ಮ ಇಷ್ಟು ಅನುಭವ ಹೇಳಿ. ಇವ್ರಿಗೆ ಜೀವ ಶಿಕ್ಷೆ ಆಯಿತು, ಮರಣದಂಡನೆ ಆಯಿತು ಇವ್ರಿಗೆ ಅಂತ ಎಲ್ಲ ಒಂದು ಸಾಕ್ಷಿ ತೋರಿಸಿ ನೀವು. ನಾನು ಆರಂಭ ಹೇಳಿದೆ ನಿಮಗೆ, ಇದು ಮೀಡಿಯಾದಲ್ಲಿ ಮ್ಯೂಟ್ ಮಾಡ್ತಾರಲ್ಲ, ಸಿನಿಮಾದಲ್ಲಿ ಸೆನ್ಸರ್ ಕಟ್ ಮಾಡ್ತಾರಲ್ಲ, ಹಂಗೆ ದಲಿತ ಚರಿತ್ರೆ ಇವತ್ತಾಗಿರೋದು. ದಲಿತ ಚರಿತ್ರೆ ಬಗ್ಗೆ ನೀವು ಮಾತಾಡ್ತಾ ಹೋದರೆ, ದಲಿತ ಚರಿತ್ರೆ ಬಗ್ಗೆ ಬರೆಯೋಕೆ ಹೋದಾಗ ಏನು ಎಲ್ಲ ಹಿಂಗೆಲ್ಲ ಹೇಳ್ತಾರ್ರಿ, ಹಿಂಗೆಲ್ಲ ಹೇಳೋದ್ರಿಂದ ಭಾರತ ಸಂಸ್ಕೃತಿ ವೇಸ್ಟ್ ಆಗುತ್ತಲ್ರಿ, ಭಾರತ ಸಂಸ್ಕೃತಿಗೆ ಅಪಮಾನ ಆಗುತ್ತಲ್ರಿ, ಏನು ಹಿಂಗೆ ಹೇಳ್ತಾರೆ ಅಂತ ಹೇಳಿ 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 ಇರೋ ಸಂಸ್ಕೃತಿ ಮುಚ್ಚಿಟ್ಬಿಟ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ರ ಬಗ್ಗೆ ಬರ್ದಕ್ಕಾಗಿ ಅವ್ರನ್ನೂ ಮುಚ್ಚಿಟ್ಬಿಟ್ರು ಆ ಕಡೆ. ಚಿನ್ನಸ್ವಾಮಿ ಸೋಸ್ಲಿಗೂ ಹಾಗೇನೆ, ಇನ್ನೊಬ್ರಿಗೂ ಹಾಗೇನೆ, ದೇವನೂಮದೇವಿಗೂ ಹಾಗೇನೆ. ಯಾವಾಗ ಇದ್ರ ಬಗ್ಗೆ ಹೆಚ್ಚಿಗೆ ಮಾತಾಡ್ತಾ ಹೋಗ್ತೀವೋ, ಏನು ಇವ್ರದ್ದು ಇದೇ ಗೋಳಲ್ರಿ, ಯಾವಾಗಲೂ ಒಬ್ಬರು ಇದೇ ಬರೀತಲ್ರಿ ಅಂತ ಮುಚ್ಚೆಗೂ ಮಾಡ್ತಾರೆ. ನಾನು ಒಂದು ವೈಭವ ಬರೆದ್ಬಿಡ್ಲಿ, ಕನ್ನಡ ಕಥಾ ವೈಭವ ಅಂತ, ಇಡೀ ಸುಂದರ ಚಂದ, ಮಣ್ಣು ಚಂದ, ನೆಲ ಚಂದ, ಜಲ ಚಂದ, ಜನ ಚಂದ ಅಂತ ಬರೆದ್ಬಿಡ್ಲಿ, ನಾಳೆ ನನಗೆ ಸಾಹಿತ್ಯ ಪ್ರಶಸ್ತಿ ಸನ್ಮಾನ ಮಾಡುತ್ತೆ, ಕೂರಿಸ್ತಾರೆ ನಾನು. ಹಿಂಗೆ ಸರ್, ಬನ್ನಿ ಸರ್. ನನ್ನ ಮಿಸ್ಸಸ್ ಏನು ಮಾಡೋ ತಿಂಡಿ ಏನು ಮಾಡೋ ಗೊತ್ತಿಲ್ಲ. ಇದು ನನ್ನ ಬಂದ ಕುತ್ಕೊಳ್ಳೋ ಜಾಗ. ಈ ಕುತ್ಕೊಳ್ಳಾಗ ಸರ್ ಇದು ಒಂದಷ್ಟು ಬುದ್ಧ ಮತ್ತು ಭೀಮರ ಕೃಪೆ ಇರ್ತದೆ, ಓದ್ಕೊಂಡು ಬಿದ್ಕೊಂಡು ಜಾಗ ಸರ್. ಇದು ಪುಸ್ತಕವೇ ನಾವು ಆಸ್ತಿಸ್ತೀನಿ, ಏನಿಲ್ಲ ಸರ್. ಇದೇ ನಾವು ಸಂಪಾದನೆ ಮಾಡ್ಕೊಂಡಿರೋದು. ಒಂದು ಮನೆ ತಗೊಂಡಿದ್ದೀನಿ, ಇಲ್ಲ ಅಂತ ಹೇಳ್ತೀನಿ ನಿಮಗೆ. ಊರಲ್ಲಿ ಪಿತ್ರಾಯಿತ ಆಸ್ತಿ ಇದೆ, ಸಾಕು, ಮಕ್ಕಳು ಓದ್ಕೊಂಡ್ರು ಸಾಕು. ಇನ್ನೇನಾಗಬೇಕು ನಮ್ಮಲ್ಲಿ ಅದಲ್ವಾ? ಇಷ್ಟೇ, ಇನ್ನೇನಿಲ್ಲ ಸರ್. ಇಷ್ಟೇ ನಮ್ಮ ನೆಚ್ಚಿನ ಸ್ವಾಮಿ ವಿವೇಕಾನಂದ ಜೊತೆ ಇರಬೇಕು ನಮ್ಗೆ. ಇವೆಲ್ಲ ಈ ಬಾಬಾ ಸಾಹೇಬ್ ಆಗಲಿ, ಬುದ್ಧ ಆಗಲಿ, ಬಸವಣ್ಣ ಆಗಲಿ, ಸ್ವಾಮಿ ವಿವೇಕಾನಂದ ಆಗಲಿ, ಎಲ್ಲ ಒಂದೇ ತಕಡಿ ತೂಗೋದು ಹೊರತು ನಾನು ಈ ತಕಡಿ ಒಂದು ಈ ತಗಡಿ ತೂಗೋಕೆ ಚೇ ಸಾಧ್ಯ ಮಾಡೋಕೆ ಆಗಲ್ಲ. ನೀವು ಹಂಗೆ ಅದು ಮಾಡ್ಕೊಂಡ್ರೆ ನೀವು ತಲೆಯಲ್ಲಿ ಹೊಡೆದೋಗಿದೆ ಅಂತ ಅರ್ಥ, ತಲೆ ಹಳವೆ ಅಂತ ಅರ್ಥ. ಅದು ಇವು ಶುದ್ಧವಾಗಿಲ್ಲ ಅಂತ. ಯಾಕಂದರೆ ಸ್ವಾಮಿ ವಿವೇಕಾನಂದ ಎನ್ನುವುದು ಎಲ್ಲರ ಸಂಗಮವೇ. ಜನರ ಪ್ರೀತಿಸಿದ ವ್ಯಕ್ತಿ ಅವರು, ಸಂಸ್ಕೃತಿನ ಪ್ರೀತಿಸಿದ ವ್ಯಕ್ತಿ, ಸಮ ಸಂಸ್ಕೃತಿ ಆಧಾರದ ಮೇಲೆ. ನನಗೆ ಗೊತ್ತಿರೋ ಹಾಗೆಯೇ ಬಾಬಾ ಸಾಹೇಬರಿಗೂ ಪೂರ್ವದಲ್ಲಿ ವೈದಿಕ ಪರಂಪರೆಯ ಕಟ್ಟುಪಾಡುಗಳನ್ನು ಕಠೋರವಾಗಿ ಆಧುನಿಕ ಭಾರತದಲ್ಲಿ ಖಂಡಿಸಿದವರು ಸ್ವಾಮಿ ವಿವೇಕಾನಂದ. ಹುಟ್ಟು ಬಗ್ಗೆ ಪ್ರಶ್ನೆ ಮಾಡ್ತಾರೆ, ಜಾತಿ ಬಗ್ಗೆ ಪ್ರಶ್ನೆ ಮಾಡ್ತಾರೆ, ಧರ್ಮದ ಬಗ್ಗೆ ಪ್ರಶ್ನೆ ಮಾಡ್ತಾರೆ, ವೃತ್ತಿ ಬಗ್ಗೆ ಪ್ರಶ್ನೆ ಮಾಡ್ತಾರೆ, ಶಿಕ್ಷಣದ ಬಗ್ಗೆ ಪ್ರಶ್ನೆ ಮಾಡ್ತಾರೆ, ಮಹಿಳೆಯರ ಹಕ್ಕುಗಳ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಅವರೆಲ್ಲರೂ ದಯಾನಂದ ಸರಸ್ವತಿ, ರಾಜಾರಾಮ್ ಮೋಹನ್ ರಾಯ್, ಆ್ಯಂಡ್ ದೆನ್ ರಾಜಾರಾಮ್ ಮೋಹನ್ ಅವರ ಬ್ರಹ್ಮ ಸಮಾಜ, ದಯಾನಂದ ಸರಸ್ವತಿ ಅವರ ಆರ್ಯ ಸಮಾಜ ಮತ್ತು ರಾಮಕೃಷ್ಣ ಪರಮಹಂಸ ಅವರ ರಾಮಕೃಷ್ಣ ಈ ಎಲ್ಲ ಸಮ್ಮಿಳನ ಇವರು ವಿವೇಕಾನಂದರು. ರಾಜಾರಾಮ್ ಮೋಹನ್ ರಾಯ್ ಅವರು ಫಸ್ಟು ಈ ವೈದಿಕ ಪದ್ಧತಿಯನ್ನು ವಿರೋಧ ಮಾಡಿದ್ರು, ಸತಿ ಪದ್ಧತಿ ವಿರೋಧ ಮಾಡಿದ್ರು, ಬಾಲ್ಯ ವಿವಾಹ ನಿರ್ಮೂಲನೆ ಮಾಡಾಕ್ಬಿಟ್ರು. ಭಾಳ ಮುಖ್ಯವಾಗಿ ಇಂಗ್ಲೀಷ್ ಶಿಕ್ಷಣವನ್ನು ಜಾರಿ ತರೋಕ್ಕೆ ಲಾರ್ಡ್ ಬೆಂಟಿಂಗ್ ಜೊತೆ ವ್ಯವಹಾರ ಮಾಡಿ ಅವರು ಮಾತುಕತೆ ಮಾಡಿದ್ರು. ಮತ್ತು ಮಹಿಳೆಯರು ಶಿಕ್ಷಣಕ್ಕೆ ಒತ್ತು ಕೊಟ್ಟರು. ಅವರು ಪ್ರಪಂಚ ಭಾರತದಲ್ಲಿ ಮಹಿಳೆಯರ ಶಿಕ್ಷಣ ಕಲಿಯಬಾರ್ದು ಅಂತಿದ್ದಾಗ ಅದೊಂದು ಜಾತ್ಯತೀತ. ಅದು
ಅಲ್ಲಿ ವೈದಿಕ ಪರಂಪರೆಯ ಮಹಿಳೆಯರು ಶಿಕ್ಷಣ ಕಲಿಯಾಗಿರಲಿಲ್ಲ ಕವಿರಾಜ್ ಸರ್, ಶಿಕ್ಷಣ ಕಲಿಯಾಗಿರಲಿಲ್ಲ. ಅವರೂ ಶಿಕ್ಷಣ ಕೊಡಬೇಕು ಅಂತ ಹೇಳಿದಂಥ ಲಾರ್ಡ್ ವಿಲಿಯಂ ಬೆಂಟಿಂಗಿಂದ ಕಾನೂನು ತರಿಸಿದಂಥ ಬ್ರಹ್ಮ ಸಮಾಜ ಸಂಸ್ಥಾಪಕ ರಾಜಾ ರಾಮ್ ಮೋಹನ್ ರಾಯ್. ಈ ಸಮಾಜ ಪರ ಕೆಲಸ ಮಾಡಿದಂಥ ರಾಜಾ ರಾಮ್ ಮೋಹನ್ ರಾಯ್ ಗೌಣ ಆಗ್ತಾರೆ, ಅವ್ರು ನೀವು ಹೇಳಿದ ಗುಂಪು ಮೂಲೆ ಮುಂದಕ್ಕೆ ಮಾಡ್ತಾರೆ. ಅದು ಧಾರ್ಮಿಕವಾಗಿ ಕೆಲಸ ಮಾಡಿದಂಥ ಗೋ ಬ್ಯಾಕ್ ಟು ದಿ ವೇದಾಸ್ ಅಂತ ಕರೆದವರು ಮತ್ತು ಶುದ್ಧಿ ಮೂವ್ಮೆಂಟ್ ಮಾಡಿದಂಥ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗಿದ್ದವ್ರನ್ನ ಮತ್ತೆ ಹಿಂದೂ ಧರ್ಮಕ್ಕೆ ಕರ್ಕೊಬರುವಂಥ ಕೆಲಸ ಮಾಡಿದಂಥ ಶುದ್ಧಿ ಮೂವ್ಮೆಂಟ್, ಇವಾಗ ಗರ್ವಾಪ್ಸಿ ಕರೀತಾರಲ್ಲ ಈಗ, ಆ ಥರ ಮಾಡಿದಂಥ ಮತ್ತು ವೇದಗಳಿಗೆ ಹಿಂದಿರುಗಿ ಅಂತ, ಜ್ಞಾನಕ್ಕೆ ಹಿಂದಿರುಗಿ ಅಂತ ಹೇಳ್ತಾರೆ, ಬಟ್ ವೇದಗಳಿಗೆ ಹಿಂದಿರುಗಿ ಅಂತಾರೆ, ಮತ್ತೆ ಬ್ರಾಹ್ಮಣ್ಯಕ್ಕೆ ಹಿಂದಿರುಗಿ ಅಂತ, ಅದು ಹಿಂದಿರುಗಿ ಅಂತ ಹೇಳಿದಂಥ ದಯಾನಂದ ಸರಸ್ವತಿ ಸುಪ್ರೀಂ ಆಗ್ತಾರೆ. ಆರ್ಯ ಸಮಾಜ ಇವತ್ತು ಉಳ್ಕೊಂಡಿದೆ, ಆರ್ಯ ಸಮಾಜ ಇವತ್ತು. ಆರ್ಯ ಸಮಾಜ ಅನ್ನೋದು ಇವತ್ತು ಬಹುದೊಡ್ಡ ಸಾಮಾಜಿಕ ಕಾನ್ಸೆಪ್ಟ್ ಇರುವಂಥ ಪ್ರದೇಶ ಇದೆ ಇವತ್ತು ಅದು. ಯಾಕಂದರೆ ಆ ಧಾರ್ಮಿಕ ಚೌಕಟ್ಟು ಸೇರೋದ್ರಿಂದ. ನಿಮಗೆ ಇನ್ನೂ ಒಂದು ಮುಖ್ಯ ಹೇಳಬೇಕು ಅಂದರೆ, ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಸ್ಪೃಶ್ಯತೆ ಬಗ್ಗೆ ಅಷ್ಟೆಲ್ಲ ಮಾತಾಡ್ತಾರೆ. ಇದು ಪೂರ್ವಕವಾಗಿ ಹೇಳ್ತಾರೆ ನಿಮಗೆ, ದಯಾನಂದ ಸರಸ್ವತಿ ಪೂರ್ವಕವಾಗಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1927 ಮಹಾಡಿಕೆರೆ ಚಳವಳಿ, ಇವತ್ತು 100 ವರ್ಷ ಆಯಿತು, ಮೊನ್ನೆ ಇಲ್ಲ 97 ವರ್ಷ ಆಯಿತು, ಮೊನ್ನೆ ನಾನೇ ಲೇಖನ ಬರೆದಿದ್ದೆ ಅದಕ್ಕೆ, ಮಹಾಡಿಕೆರೆ ನೀರನ್ನು ನೀವು ಓದಿರಿ ಅಂತ ಕಾಣ್ತದೆ ಫೇಸ್ಬುಕ್ಕಲ್ಲಿ. ಅದು 97 ವರ್ಷ ಆಯಿತು, ಇನ್ನು 3 ವರ್ಷ ಬಂದು ಈ ವರ್ಷ ಇದೆಯಲ್ಲ ಸರ್, ಈ 21ರಿಂದ 56ವರೆಗೂ ಅಂಬೇಡ್ಕರ್ ಸಾಯೋವರೆಗೂ ಎಲ್ಲವೂ ಶತಮಾನೋತ್ಸವ ಆಚರಣೆಗಳೇ. ಈಗ ನೆಕ್ಸ್ಟ್ ಪೂನಾ ಒಪ್ಪಂದಗಳಾಗ್ಬೋದು, ಕಾಲರಾಂಪುರ ಟೆಂಪಲ್ ಪ್ರವೇಶ 1930ರಲ್ಲಿ, 1930-31 ಪೂನಾ ಒಪ್ಪಂದಗಳು, ದುಂಡು ಮೇಲೆ ಸಮ್ಮೇಳನಗಳು, ಇವೆಲ್ಲವೂ ಸಂವಿಧಾನ ಜಾರಿಗೆ ಬಂದದ್ದು 56ರಲ್ಲಿ ಅಂಬೇಡ್ಕರ್ ಸತ್ತೋಗೋದು, ಅವೆಲ್ಲವೂ ಶತಮಾನೋತ್ಸವ ಆಚರಣೆಗಳ ಸಂದರ್ಭಗಳಿದೆ ನಾವೀಗ ಅಲ್ವಾ. ಇದರಲ್ಲಿ ಇಷ್ಟೆಲ್ಲ ಅಂಬೇಡ್ಕರ್ ಇಷ್ಟೆಲ್ಲ ದಲಿತ ಪರ ಹೋರಾಟ ಮಾಡ್ಕೊಂಡು ಬಂದ್ರೂ ನಾವು ಭಾರತ ಮತ್ತು ಭಾರತೀಯ ಬಹುದೊಡ್ಡ ಪ್ರಜ್ಞಾವರ್ಗ ಅಂಬೇಡ್ಕರ್ ಅವರನ್ನು ಅಸ್ಪೃಶ್ಯತೆ ನಿವಾರಣಾ ಹೋರಾಟಗಳನ್ನು ಕರೆಯಲೇ ಇಲ್ಲ. ನಾವು ಕರೆದು ಮಹಾತ್ಮ ಗಾಂಧಿಯವರನ್ನು ಮಾತ್ರ. 1831ರಲ್ಲಿ ಪೂನಾ ಒಪ್ಪಂದ ಆದಮೇಲೆ, 32ರಲ್ಲಿ ಪೂನಾ ಒಪ್ಪಂದ ಆದಮೇಲೆ ಅಂಬೇಡ್ಕರ್ ಹಾಕಿದ ಪ್ರಶ್ನೆಗಳಿಗೆ ಗಾಂಧಿ ತಲೆಬಾಗಿ, ಅಥವಾ ಅಂಬೇಡ್ಕರ್ ಅವರು ಅವರ ತತ್ವ ಸಿದ್ಧಾಂತಗಳಿಗೆ ಅವರಿಂದ ನಮ್ಗೆ ಅನ್ಯಾಯ ಬರುವಂತ ಹೇಳ್ಬಿಟ್ಟು ಗಾಂಧಿಯವರಿಗೆ ಅವರು ಪೂನಾ ಒಪ್ಪಂದ ಮಾಡ್ಕೊಂಡ್ಮೇಲೆ ಅರಿವಾಗಿ ಗಾಂಧಿ ಹರಿಜನ ಉದ್ಧಾರಕ್ಕೆ ಹೊರಡ್ತಾರೆ. 32ರವರೆಗೂ ಗಾಂಧಿಯವ್ರಿಗಾಗಲಿ ಕಾಂಗ್ರೆಸ್ಗಾಗಲಿ ಹರಿಜನ ಮುಖ್ಯ ಐಡೆಂಟಿಟಿ ಆಗಿರಲಿಲ್ಲ. ಯಾವಾಗ ಗಾಂಧಿಯವರು ಹರಿಜನ ಉದ್ಧಾರಕ್ಕೆ ಸ್ವಾತಂತ್ರ್ಯ ಹೋರಾಟದ ಜೊತೆಗಿನ ಹರಿಜನ ಉದ್ಧಾರಕ್ಕೂ ಬಂದರೂ, ಗಾಂಧಿ ಫಾಲೋವರ್ಸ್ಗಳು ಶಿಕ್ಷಣವಂತರಾದ್ರಿಂದ, ಪತ್ರಿಕೋದ್ಯಮಿಗಳಾದ್ರಿಂದ, ಸಾಹಿತ್ಯ ಬರೆಯುವರಾದ್ರಿಂದ, ನಾನು ಮಾತು ಹೇಳಿದ ಆರಂಭದಲ್ಲಿ ನಿಮಗೆ 1336ರಿಂದ 1503ವರೆಗೂ ಶೈವರು ಆಳ್ವಿಕೆ ಮಾಡಿದ್ರು. ಅದು ಹರಿಹರನ ರಗಳೆ, ಪಡೋದೇವರನ ಕಾವ್ಯ, ಶಾಸನಗಳು ಬಂತು ಹೊರತು ಬೇರೆ ಬರಲಿಲ್ಲ. ಶಿಕ್ಷಣವಂತರ ಆಳ್ವಿಕೆ ಬಂದಂಥ ತುಳು ವಂಶದಲ್ಲೇ ಹೆಚ್ಚು ಶಾಸನಗಳು, ಪಂಡಿತ ಪಾಮರಗಳು ಬರೆದಂತ ಹೇಳಿದಲ್ಲ, ಅದೇ ಕಾನ್ಸೆಪ್ಟು ಅಂಬೇಡ್ಕರ್ ಅವರು ಅಸ್ಪೃಶ್ಯತೆ ಬಗ್ಗೆ ಮಾತನಾಡುವಾಗ ಅವ್ರ ಬಗ್ಗೆ ಬರೆಯೋರು 4 ಜನ ಇರಲಿಲ್ಲ. ಗಾಂಧಿ ಅಸ್ಪೃಶ್ಯತೆ ಬಗ್ಗೆ ಮಾತಾಡಿದ ತಕ್ಷಣ ಅದು ಬರೆಯೋರು 1000 ಜನ ಇದ್ರು, ಬರೆದ್ರು, ಪತ್ರಕರ್ತರಿದ್ರು, ಪ್ರಕಟ ಮಾಡಿದ್ರು, ಚಿತ್ರ ಬರೆಯೋರಿದ್ರು, ಪ್ರಕಟ ಮಾಡಿದ್ರು. ಗಾಂಧಿ ಅನ್ನೋ ದೊಡ್ಡ ಹೆಸರಿತ್ತು, ಪ್ರಕಟ ಆಯಿತು, ದೊಡ್ಡ ಹರಿಜನ ಉದ್ಧಾರಕರಾಗ್ಬಿಟ್ರು ಅವರು. ಭಾರತದಲ್ಲಿ ಹರಿಜನ ಉದ್ಧಾರಕ್ಕೆ ಮಾಡಲು ಹೊರಟಂಥ ಈ ಕಾರ್ಯಗಳು ಸಹ ಅಸ್ಪೃಶ್ಯತೆ ಆಚರಣೆಯಿಂದಲೇ ಎಂಬುದನ್ನು ಮರಿಬಾರದು ನಾವು. ಅರ್ಥ ಆಯ್ತು ಹೇಳ್ತಾರೆ ನಿಮಗೆ. ಗಾಂಧಿಯವರ ಈ ನೀತಿಯಿಂದ, ಗಾಂಧಿಯವರ ಮಾಡಿದ ನೀತಿಯಿಂದ ಅಂಬೇಡ್ಕರ್ ಅವರನ್ನ ಮೂಲೆ ಗುಂಪು ಮಾಡಿ ಗಾಂಧಿಯವರನ್ನ ಮುಖ್ಯವಾಹಿನಿ ತಂದು ಮಾಡೋದಕ್ಕೂ ಅಸ್ಪೃಶ್ಯತೆ ಆಚರಣೆಯಿಂದಲೇ. ಅಂದರೆ ಅಂಬೇಡ್ಕರ್ ಅವರು ಅಸ್ಪೃಶ್ಯತೆ ಬಗ್ಗೆ ಮಾತಾಡಿದಾಗ ಯಾವ ಸವರ್ಣೀಯರು ಕೈ ಜೋಡಿಸ್ತಿಲ್ಲ. ಬೆಳ್ಳೆಣಿಕೆ ಇದ್ದಾರೆ, ಬೆಳ್ಳೆಣಿಕೆ ಇದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ, ಬಹುದೊಡ್ಡ ಇರಲಿಲ್ಲ. ಆದರೆ ಗಾಂಧಿಯವರು ಅಸ್ಪೃಶ್ಯತೆ ಬಗ್ಗೆ ಮಾತಾಡಿದ ತಕ್ಷಣ ಬಹುದೊಡ್ಡ ಸವರ್ಣೀಯ ವರ್ಗ ಕೈ ಜೋಡಿಸ್ತು. ಮೈಸೂರಿಗೆ ಅವರು ಅಸ್ಪೃಶ್ಯತೆ ನಿವಾರಣೆಗೆ ಬರ್ತಾರೆ ಸರ್. ಮೈಸೂರಿಗೆ 1933ರಲ್ಲಿ ಬರ್ತಾರೆ, ಸ್ವಾತಂತ್ರ್ಯ ಹೋರಾಟ ಜೊತೆಗೆ ಬರ್ತಾರೆ. ಆಗ ಅಸ್ಪೃಶ್ಯರ ಕೇರಿಗಳಿಗೂ ಇಂಪ್ರೂವ್ಮೆಂಟ್ ಬಂದಾಗ ಇವರು ಯಾರು ನಮ್ಮ ಊರಿನ ಗೌಡ್ರು, ಜಮೀನ್ದಾರರು, ಬಂಡವಾಳಶಾಹಿಗಳು, ಒಕ್ಕಲಿಗರು ಚಿನ್ನ ಸರವನ್ನು ಬಿಚ್ಚಾಕ್ತಾರೆ, ಜಮೀನು ಪತ್ರವನ್ನು ಕೊಡ್ತಾರೆ, ಬಂಗಾರ ಕೊಡ್ತಾರೆ, ಎಲ್ಲವನ್ನು ಕೊಡ್ತಾರೆ. ಅಂಬೇಡ್ಕರ್ ಯಾರು ಕೊಟ್ರಂಗೆ? ಯಾರು ಕೊಟ್ರ? ಒಬ್ಬರಾದ ಕೊಟ್ಟರೆ ಹೇಳಿ ನೀವು, ಬ್ರಾಹ್ಮಣೇತರ ದಲಿತೇತರ ಒಬ್ಬರು ಕೊಟ್ಟರೆ ಹೇಳಿ. ಅದು ಅಸ್ಪೃಶ್ಯತೆ ಆಚರಣೆ ಇಲ್ಲ ತಾನೇ ಮಾಡೋದಂಗಂದ್ರೆ. ಅಸ್ಪೃಶ್ಯತೆ ನಿರ್ಮೂಲನೆ ಮಾಡಬೇಕು ಅಂತ ಹೇಳ್ತಿರುವ ಹಿಂದೆನೂ ಅಸ್ಪೃಶ್ಯತೆ ಇದೆ. ಗಾಂಧಿಯವರು ಬಂದಾಗ ಕೊಟ್ಟರೆ ಸರಿ, ಮಹಾತ್ಮರು. ಆದರೆ ಅಂಬೇಡ್ಕರ್ ಇದೇ ಚಳವಳಿ ಮಾಡ್ತಿರುವಾಗ ಯಾರೋ ಕೊಟ್ರ? ನೀವು ಯಾರೋ ಸಹಕರಿಸಿದ್ರ, ಸತ್ಕರಿಸಿದ್ರ, ಹಣ ಕೊಟ್ರ? ಅವ್ರು ಇವ್ರಿಗಾಗಿ
ಈ ಅಸ್ಪೃಶ್ಯರ ನಿರ್ಮೂಲನೆಗಾಗಿ ಪ್ರಜ್ಞೆ ಉಂಟು ಮಾಡಲು 1922 ಸ್ಥಾಪನೆ ಮಾಡೋಂಥ ಮೂಕನಾಯಕ ಪತ್ರಿಕೆಯಲ್ಲಿ ಮೂಕನಾಯಕ ಮಾತು ಬರೋದು ನಾಯಕನಿಗೆ ಒಂದು ಹ್ಯಾಡ್ ಕೊಡಿ ಅಂತ ಕೇಸರಿ ಪತ್ರಿಕೆ ಯಾರವ್ರದ್ದು ಕೇಸರಿ ಪತ್ರಿಕೆ ತಿಲಕನ್ ಕೇಳ್ಕೊಂಡಾಗ ಹ್ಯಾಡ್ ಕೊಡಲಿಲ್ಲ ಅವರು. ಅವ್ರು ಬರ್ಕೊಂಡಿರೋದು ಅದನ್ನು. ಅಂಬೇಡ್ಕರ್ ಮತ್ತು ಪತ್ರಿಕೋದ್ಯಮ ಪುಸ್ತಕ ನೋಡಿ ಬೇಕಾದ್ರೆ ಸಿಗುತ್ತೆ. ಒಂದು ಹ್ಯಾಡ್ ಕೊಡಲಿಲ್ಲ. ಅವ್ರು ಸಮತ ತಗೊಬಂದರು, ಸಮತ ಪ್ರಬುದ್ಧ ಭಾರತ ತಗೊಬಂದರು, ಎಲ್ಲವನ್ನು ಯಾರು ಹೆಲ್ಪ್ ಮಾಡಲೇ ಇಲ್ಲ ಅಲ್ಲ ಸರ್. ಮೂಕನಾಯಕ ಬಂದರು, ಆಮೇಲೆ ಸಮತ ಬಂತು, ಆಮೇಲೆ ಪ್ರಬುದ್ಧ ಭಾರತ ಬಂತು. ಯಾವ ಪತ್ರಿಕೆಗಳು ಬಂದವರು ಯಾವತ್ತೂ ಎಂಕರೇಜ್ ಮಾಡಲಿಲ್ಲ. ಯಾಕಂದರೆ ಅಂಬೇಡ್ಕರ್ ಅವರು ಪತ್ರಿಕೆಯನ್ನು ತಗೊಬಂದರು, ಆ ಪತ್ರಿಕೆ ಓದುವವರು 2 ಜನ. ಗಾಂಧಿಯವರು 10 ಜನ ತಗೊಬಂದರು, ಆ ಪತ್ರಿಕೆ ಓದೋರು 1000 ಜನ. ಓದುವವರೆಗೆ ಇತ್ತಲ್ಲ ಸರ್, ಶತಮಾನದ ಓದುವವರೆಗೆ ಇತ್ತಲ್ಲ, ಅದು ಬಳಸ್ಬೋದು. ಇವ್ರು ಎಲ್ಲಿ ಓದಿತ್ತು? ಅಂಬೇಡ್ಕರ್ ಓದ್ಕೊಂಡ್ರೆ ಅಂಬೇಡ್ಕರ್ ಪಕ್ಕದವ್ರಿಗೆ ಓದೋದು ಗೊತ್ತಿರಲಿಲ್ಲ, ಇನ್ಯಾರಿಗೂ ಓದಬೇಕು? ಒಂದಷ್ಟು ಕ್ರೈಸ್ತ ಮಿಷನರಿಗಳ ಮೂಲಕ ಇಂಗ್ಲೀಷ್ ಶಿಕ್ಷಣ ಪಡ್ಕೊಂಡವರು, ಕ್ರೈಸ್ತ ಮಿಷನರಿಗಳ ಮೂಲಕ ಕನ್ನಡ ಶಿಕ್ಷಣ ಅಥವಾ ಪ್ರಾದೇಶಿಕ ಭಾಷೆಯಲ್ಲಿ ಶಿಕ್ಷಣ ಕಲಿತವರು ಮೂಕನಾಯಕ ಓದಿದ್ದು. ಅರ್ಥ ಮಾಡ್ಕೋಬೇಕಿದೆ ನೀವು. ದಲಿತರಿಗೆ ಇನ್ನೊಂದು ಪಾಯಿಂಟ್ ಹೇಳ್ಬಿಡ್ತೀನಿ, ಇಂಪಾರ್ಟೆಂಟ್ ನಿಮಗೆ, ಅದನ್ನು ಬೇಕಾದ್ರೆ ನೋಟ್ ಮಾಡಿ ನೀವು. ಕರ್ನಾಟಕದಲ್ಲಿ ದಲಿತರಿಗೆ, ಅಸ್ಪೃಶ್ಯರಿಗೆ, ಕನ್ನಡಿಗರಿಗೆ, ಕನ್ನಡ ಜನರಿಗೆ ಅಕ್ಷರ ಜ್ಞಾನ ಆರಂಭ ಆದದ್ದು ವಿದೇಶಿ ಲಿಪಿಯಿಂದ, ಇಂಗ್ಲಿಷ್ ಶಿಕ್ಷಣದಿಂದ.